ನಮಸ್ಕಾರ ಫ್ರೆಂಡ್ಸ್, ಇತಿಹಾಸ ಪರಂಪರೆ ಚಾನಲ್ಗೆ ಸ್ವಾಗತ. ನಾನು ಮೊದಲೇ ಹೇಳಿದಂತೆ ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ ಒಂದು ವಿಶೇಷವಾದಂತಹ ಟಾಪಿಕನ್ನು ಇಟ್ಕೊಂಡು ಬಂದಿದ್ದೀನಿ. ಅದೇನೆಂದರೆ, ನಮ್ಮ ಕ್ಲಾಸ್ನಿಂದ ಕೇರಳ ಸೆಟ್ ಎಕ್ಸಾಮ್ನಲ್ಲಿ 50ರಲ್ಲಿ 49 ಕ್ವೆಶನ್ಸು ಬಂದಿದ್ದಾವೆ. ಹೇಳ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಯಾರು ನಮ್ಮ ಕ್ಲಾಸ್ಗಳನ್ನು ಅಟೆಂಡ್ ಆಗಿ ಮೊದಲು ಕ್ಲಾಸ್ಗಳನ್ನು ನೋಡ್ಕೊಂಡ ಮೇಲೆ ಕಂಟಿನ್ಯೂ ಮಾಡಬೇಕು ಅಥವಾ ಬಿಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ. ಯಾಕಂದರೆ ನಾವು ಕೊಡ್ತಕ್ಕಂತಹ ವಿಷಯ ವಿವರಣೆ, ಕ್ಲಾಸಸ್ಸು, ಮಟೀರಿಯಲು ಇಡೀ ಇಂಡಿಯಾದಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯವಲ್ಲ, ಕೊಡೋದು ಇಲ್ಲ. ಕೊಟ್ಟರೆ ನಾವು ನಿಮ್ಮನ್ನ ಫ್ರೀ ಅಡ್ಮಿಷನ್ ಮಾಡ್ಕೋತೀವಿ ಅಂತ ಹೇಳಿ ಮೊದಲೇ ಹೇಳಿದ್ದೀವಿ. ಯಾವುದೇ ಎಕ್ಸಾಮ್ ಇರಲಿ, ಕರ್ನಾಟಕದಲ್ಲಿ ಇನ್ನು ಮುಂದೆ ಬರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು PU ಕಾಲೇಜ್ ಲೆಕ್ಚರರ್ ಎಕ್ಸಾಮಲ್ಲೂ ಕೂಡ ಹೈಯೆಸ್ಟ್ ಕ್ಯಾಂಡಿಡೇಟು ಇರ್ತಕ್ಕಂತಹ ಪ್ರತಿಶತದಲ್ಲಿ ಮಿನಿಮಮ್ 30% ಕ್ಯಾಂಡಿಡೇಟು ನಮ್ಮವರೇ ಇರ್ತಾರೆ, ನೋಡೋರಂತೆ. ಅಷ್ಟೊಂದು ರಿಸಲ್ಟಲ್ಲಿ ನಾವು ಶೇಕಡಾವಾರು ಟಾರ್ಗೆಟನ್ನು ರೀಚ್ ಮಾಡ್ತೀವಿ. ಅಷ್ಟೊಂದು ಕ್ವೆಶನ್ಸು ನಮ್ಮದೇ ಬರುತ್ತೆ. ಈಗ ಕೇರಳ ಸೆಟ್ನಲ್ಲಿ ಬಂದಿರ್ತ ಕ್ವೆಶನ್ಸ್ಗಳನ್ನು ನಾವು ಪ್ರೂಫ್ ಸಮೇತ ನಮ್ಮಿಂದ ಬಂದಿದ್ದಾವೆ ಅನ್ನೋದಕ್ಕೆ ಪ್ರೂಫ್ ಸಮೇತ ನಾನು ನಿಮಗೆ ಏನು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ನೋಡೋಣ, ಕ್ವೆಶನ್ಸ್ಗಳನ್ನ ಚರ್ಚೆ ಮಾಡೋಣ. ಇಲ್ಲಿ ಕ್ವೆಶನ್ಸ್ ಬಂದುಬಿಟ್ಟು ನೋಡಿ, ಇಲ್ಲಿ ಇನ್ ದ ಟರ್ಮ್ ಆಫ್ ಕಾಕಿನಿ ಡಿನೋಟ್ಸ್ ಅಂತ ಹೇಳಿ ಕ್ವೆಶನ್ಸ್ ಬಂದಿದೆ. ಅಂದರೆ ಕಾಕಿನಿ ಅನ್ನುವಂಥ ಪದ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಕಾಕಿನಿ ಅನ್ನುವಂಥ ಪದ ಯಾವುದಕ್ಕೆ ಸಂಬಂಧಿಸಿದೆ? ಈ ಕಾಕಿನಿ ಅನ್ನುವಂಥ ಪದ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾರೆ ಆಪ್ಷನ್ ಕೊಟ್ಟಿದ್ದಾರೆ. ಕಾಪರ್ ಕಾಯಿನ್ಸ್, ಸಿಲ್ವರ್, ಗೋಲ್ಡ್ ಮೈನ್ಸ್, ಐರನ್ ಟೂಲ್ಸ್. ಹಾಗಾದರೆ ಯಾವುದಕ್ಕೆ ಸಂಬಂಧಿಸಿದೆ ಇದು? ಇದು ಸಂಬಂಧಿಸಿದ್ದು ಬಂದುಬಿಟ್ಟು ನೋಡೋಣ, ಇಲ್ಲೇ ಪಕ್ಕದಲ್ಲೇ ಆನ್ಸರ್ ಇದೆ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೌರ್ಯರ ಕಾಲದ ನಾಣ್ಯಗಳ ವಿಧಗಳನ್ನು ಆಲ್ರೆಡಿ ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ. ಇಲ್ಲಿದೆ ನೋಡಿ, ತೆಳಗಡೆ 3ನೇ ನಂಬರು ಮಶಕ, ಕಾಕನಿ ಇವು ತಾಮ್ರದ ನಾಣ್ಯಗಳಾಗಿದ್ವು. ಸಣ್ಣ ತಾಮ್ರದ ನಾಣ್ಯಗಳನ್ನು ಕಾಕನಿ ಅಥವಾ ಕಾಕಿನಿ ಎಂದು ಕರೆಯಲಾಗುತ್ತಿತ್ತು. ಸಣ್ಣ ಪ್ರಮಾಣದ ತಾಮ್ರದ ನಾಣ್ಯಗಳನ್ನು ಕಾಕಿನಿ ಅಥವಾ ಕಾಕನಿ ಎಂದು ಕರೆಯಲಾಗುತ್ತಿತ್ತು. ಕ್ಲಿಯರ್ ಆಯಿತಾ? ನಾನು ಹೇಳಿದ್ನಲ್ಲ, ಬಂದೇ ಬರುತ್ತೆ, ಬಿಡಲ್ಲ ಅಂತ ಹೇಳಿ. ನೋಡಿಲ್ಲಿ ಆನ್ಸರ್ ಮುಖಾಂತರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ದ ಸ್ಮಾಲೆಸ್ಟ್ ಸೆಗ್ಮೆಂಟ್ ಆಫ್ ಸೊಸೈಟಿ ಡ್ಯೂರಿಂಗ್ ವೇದಿಕ್ ಪೀರಿಯಡ್. ಈ ಕೆಳಗಿನವುಗಳಲ್ಲಿ ವೈದಿಕ ಕಾಲದ ಸೊಸೈಟೀಸ್ ಅಂದ್ರೆ ಸಮಾಜದಲ್ಲಿ ಯಾವುದು ಸಣ್ಣ ಗುಂಪಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಏನೇನಿದೆ? ವಿಶ್, ಗ್ರಾಮ, ಕುಲ ಮತ್ತು ಜನಾಂಗ ಯಾವುದಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ರಚನಾ, ಜನ, ಭೂಪ್ರದೇಶಗಳು ಹೇಳಿದಾಗ ಇಲ್ಲಿ ನೋಡಿ, ಕುಲ ಅತಿ ಸಣ್ಣ ಘಟಕ. ಕುಲ ಅನ್ನುವಂಥದ್ದು ಅತಿ ಚಿಕ್ಕದಾದಂತಹ ಘಟಕ. ಮುಖ್ಯಸ್ಥ ಯಾರು, ಘಟಕ ಯಾರು ಅಂತ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗ್ರೀಕ್ ರೆಕಾರ್ಡ್ಸ್ ವಿಚ್ ರೂಲರ್ ವಾಸ್ ಮೆನ್ಷನ್ಡ್ ಆ್ಯಸ್ ದ ಅಮಿತ್ರೋಕೆಟಿಸ್. ಗ್ರೀಕ್ ದಾಖಲೆಗಳಲ್ಲಿ ಯಾವ ರಾಜನನ್ನು ಅಮಿತ್ರೋಕೆಟಿಸ್ ಅಂತ ಕರೆಯಲಾಗಿದೆ ಕೇಳಿದ್ದಾರೆ. ಬಿಂದುಸಾರ, ಬಿಂಬಿಸಾರ, ಅಜಾತಶತ್ರು, ಕಾಲಶೋಕ. 4 ಆಪ್ಷನ್ ಇದೆ. ಬಿಂದುಸಾರ ಇಲ್ಲಿದೆ ನೋಡಿ. ಅಮಿತ್ರೋಕೆಟ್ಸ್ ಗ್ರೀಕ್ ಸಾಹಿತ್ಯದಲ್ಲಿ ಅಮಿತ್ರೋಕೆಟ್ಸ್ ಎಂದು ಕರೆಯಲ್ಪಟ್ಟ. ಬಿಂದುಸಾರ ಮಹಾಭಾಷ್ಯದಲ್ಲಿ, ಪತಂಜಲಿಯ ಮಹಾಭಾಷ್ಯದಲ್ಲಿ ಅಮಿತ್ರಘಟ ಎಂದು ಮತ್ತು ಗ್ರೀಕ್ ಸಾಹಿತ್ಯದಲ್ಲಿ ಅಮಿತ್ರೋಕೆಟ್ಸ್ ಎಂದು ಕರೆಯಲ್ಪಟ್ಟಿದ್ದಾನೆ. ಯಾರು? ಮೌರ್ಯ ಅರಸ ಬಿಂದುಸಾರ. ಯಾರು? ಮೌರ್ಯ ಅರಸ ಬಿಂದುಸಾರ. ಅಮಿತ್ರೋಕೆಟ್ಸ್ ಅಂತ ಹೇಳಿ ಬಿಂದುಸಾರನನ್ನು ಗ್ರೀಕ್ ಸಾಹಿತ್ಯದಲ್ಲಿ ಕರೆದಿದ್ದನ್ನು ಕಾಣ್ತೀವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೇಳಿದ್ದಾರೆ ನೋಡಿ. ದ ಸೈಟ್ ಇನ್ ಹರಿಯಾಣ ಫ್ರಮ್ ವೇರ್ ಅ ಲ್ಯಾಪಿಡರಿ ವರ್ಕ್ಶಾಪ್ ವಾಸ್ ಐಡೆಂಟಿಫೈಡ್ ವಿತ್ ಅ ರಿಮೇನ್ಸ್ ಅಬೌಟ್ 3000 ಅನ್ಫಿನಿಶ್ಡ್ ಬೆಡ್ಸ್ ಆ್ಯಂಡ್ ರಫ್ಲಿ ಕಟ್ ಪೀಸಸ್ ಆಫ್ ಸ್ಟೋನ್ಸ್ ಮೋಸ್ಟ್ಲಿ ಕಾರ್ನೇಲಿಯನ್ ಮತ್ತು ಸ್ಯಾಲ್ಸಿಡನಿ ಆ್ಯಂಡ್ ಅಗಟೆ ಆ್ಯಂಡ್ ಜಸ್ಪೆರ್ ಅಂತ ಕೇಳಿದ್ದಾರೆ. ಅಂದರೆ ಹರಿಯಾಣದ ಯಾವ ತಾಣದಲ್ಲಿ ಏನಾಗಿದೆ ಅಂದ್ರೆ ಗುರುತಿಸಲಾದಂತಹ 3000ಕ್ಕಿಂತ ಅಧಿಕ ಅರ್ಧ ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗದೇ ಇರತಕ್ಕಂತಹ ಬೆಡ್ಸ್ ಅಂದ್ರೆ ಮಣಿಗಳು ಎಲ್ಲಿ ಸಿಕ್ಕಿದಾವೆ. ಅವು ಮೋಸ್ಟ್ಲಿ ಎಂಥವಿದಾವೆ ಅಂದ್ರೆ ಸ್ಟೋನ್ಸ್ ಅಂದ್ರೆ ಮಣಿಗಳು ಮತ್ತು ಕಾರ್ಲೇನಿಯನ್ ಮಣಿಗಳು ಮತ್ತು ಸ್ಯಾಲ್ಡನನಿ ಮಣಿಗಳು ಅಂತ ಹೇಳಿ ಇದಾವೆ. ಅವು ಎಲ್ಲಿ ಸಿಕ್ಕಾವ? ಹರಿಯಾಣದ ಯಾವ ತಾಣದಾಗ ಸಿಕ್ಕಾವ ಕೇಳ್ಯಾರ. ಇದು ಬಂದುಬಿಟ್ಟು ಸಿಂಧೂ ನಾಗರಿಕತೆಯ ಕ್ವಶನ್ನು. ನೋಡ್ರಿ, ಹೇಳಿದ್ದೀನಿ ನಮ್ಮ ಕ್ಲಾಸ್ನಲ್ಲಿ ಆಲ್ರೆಡಿ. ಈಗ
ಇಲ್ಲಿದೆ ನೋಡಿ, ರಾಖಿ ಗರಿ ಅಂತ ಇದೆ ನೋಡಿ. ಈ ರಾಖಿ ಗರಿಯಲ್ಲಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ರಾಖಿ ಗರಿಯಲ್ಲಿ ಬಂದುಬಿಟ್ಟು ರಾಖಿ ಗರಿಯಲ್ಲಿ ಇಲ್ಲಿದೆ ನೋಡಿ. ರಾಖಿ ಗರಿಯಲ್ಲಿ ಇಲ್ಲಿ ಕೆಳಗಡೆ ಇತ್ತೀಚೆಗೆ ಇಲ್ಲಿ ಮಣಿಗಳ ತಯಾರಿಕಾ ಕಾರ್ಯಾಗಾರ ಪತ್ತೆಯಾಗಿದೆ. ಇಲ್ಲಿ 3000 ಅರ್ಧ ಸಿದ್ಧ ಮಣಿಗಳು ದೊರೆತಿವೆ. ಅವುಗಳನ್ನು ಹೊಳೆಯಲು ಅರೆಯುವ ಕಲ್ಲುಗಳನ್ನು ಬಳಸಲಾಗ್ತಿತ್ತು. ಅಲ್ಲಿ ಅವುಗಳನ್ನು ಹೊಳೆಯೋದಕ್ಕೆ ಮಾಡೋದಕ್ಕೆ ಅರಿಯುವ ಕಲ್ಲುಗಳನ್ನು ಬಳಸಿದಾರಂತ ಹೇಳಿ ಕೊಟ್ಟಿದ್ದೀನಿ. ಕರೆಕ್ಟಾಗಿ ನಾನು ಹೇಳಿದೇನು ಬಂದಿರೋದು ಅದೇ. ನಾವೇನು ಹೇಳಿದ್ದೀವಿ ನೋಡಿ, ಅದೇ ಕ್ವಶನ್ಸ್ ಏನಾಗಿದೆ ಇಲ್ಲಿ ಬಂದಿದ್ದನ್ನು ಕಾಣ್ತೀವಿ. ಇನ್ನು ಕೊನೆಯದಾಗಿ ಬಂದುಬಿಟ್ಟು ಈ ಸ್ಲೈಡಲ್ಲಿ ಕೊನೆಯದಾಗಿ ಬಂದಂಥ ಕ್ವಶನ್ಸ್ ಇದೆ. ದ ಹರಪ್ಪನ್ ಟ್ರೇಡಿಂಗ್ ಪೋಸ್ಟ್ ಇನ್ ಅಫ್ಘಾನಿಸ್ತಾನ್ ವಾಸ್. ಈ ಕೆಳಗಿನ ಯಾವ ಹರಪ್ಪನ್ ತಾಣ ಎಲ್ಲಿದೆ? ಅಫ್ಘಾನಿಸ್ತಾನದಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಕೇಳಿದ ಕ್ವಶನ್ಸ್ ಇದೆ. ಇಲ್ಲಿದೆ ನೋಡಿ, ಶಾಟ್ಗೈ ಮತ್ತು ಮುಂಡಿಕಾಕ್ ಅಫ್ಘಾನಿಸ್ತಾನದಲ್ಲಿ ಪತ್ತೆ ಹಚ್ಚಲಾದ ಈ ನಾಗರಿಕತೆಯ 2 ತಾಣಗಳಾಗಿವೆ ಅಂತ ಹೇಳಿದ್ದೀನಿ. ಇಲ್ಲಿ ಏನೇನು ಆಪ್ಷನ್ ಇದೆ? ಇಲ್ಲಿದೆ ನೋಡಿ, ಹೆರಾತ್, ಗಜ್ನಿ, ಶಾಟ್ಗೈ, ಬಲ್ಕ್. ಶಾಟ್ಗೈ ಬಂದುಬಿಟ್ಟು ಆನ್ಸರ್. ಕ್ಲಿಯರ್ ಆಯಿತಾ? ಇನ್ನು ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನೋಡೋಣ. ಇಲ್ಲಿ ಕ್ವಶನ್ಸ್ ಇದೆ ನೋಡಿ, ಸ್ವಲ್ಪ ಜೂಮ್ ಮಾಡ್ತೀನಿ ನಿಮಗೆ. ದ ರೂಲರ್ ಮೆನ್ಷನ್ಡ್ ಬೈ Minajuddin Siraj as a great sovereign, sagacious, just and beneficent, a patron of the learned and a dispenser of justice of warlike disposition ಅನ್ನುವಂಥ ಕ್ವಶನ್ಸ್ ಬಂದಿದೆ. ಅಂದರೆ ಈ ಮಿನಾಜು ಸಿರಾಜ್ ಅಂತೀವಿ ನೋಡಿ, ಈತ ಯಾರ ಕುರಿತು, ಇವೆಲ್ಲ ಲಕ್ಷಣಗಳಿರ್ತಕ್ಕಂಥ ಯಾರ ಕುರಿತು ಆತ ಪ್ರಸ್ತಾಪಿಸಿದ್ದಾನೆ? ಗ್ರೇಟ್ ಸೊವೆರೆನ್, ಸೆಗಾಸಿಯಸ್, ಜಸ್ಟ್ ಆ್ಯಂಡ್ ಬೆನೆಫಿಸಿಯೆಂಟ್, ಆ್ಯಂಡ್ ಪ್ಯಾಟ್ರನ್ ಆಫ್ ದ ಲರ್ನ್ಡ್ ಆ್ಯಂಡ್ ಡಿಸ್ಪೆನ್ಸರ್ ಆಫ್ ಜಸ್ಟಿಸ್ ಆ್ಯಂಡ್ ಆಫ್ ವಾರ್ಲೈಕ್ ಡಿಸ್ಪೊಸಿಷನ್ ಅನ್ನುವಂತಹ ಕ್ವಶನ್ಸನ್ನು ಕೇಳಿದ್ದಾರೆ. ಆಪ್ಷನ್ ಏನೇನಿದೆ? ಇಲ್ತಮಿಷ್ ಇದಾನ, ರಕ್ಬುದ್ದೀನ್ ಫಿರೋಜ್ ಇದಾನ, ಸುಲ್ತಾನ್ ರಜೆ ಅದಾರ, ಐಬಕ್ ಅದಾರ. ಇವರೆಲ್ಲರೂ ಏನಾಗಿದ್ದಾರೆ? ಗುಲಾಮಿ ಸಂತತಿ ಅವರು ಇದ್ದಾರೆ. ನೋಡ್ಕೊರಿ. ಇದ್ರದ್ದು ಬಂದುಬಿಟ್ಟು ಇಲ್ಲಿದೆ ನೋಡಿ, ಇಲ್ತಮಿಷ್ ಇದೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ, ಏನು ಕೊಟ್ಟಿದ್ದೀನಿ ಸ್ವಲ್ಪ ನೋಡಿ. ಇಲ್ಲಿ ಕೆಳಗಡೆ ಇದೆ. ಈತ ತಬಕತಿ ನಾಸಿರಿ ಕೃತಿ ಬರೆದ ಮಿನಾಜ್ ಉಸ್ ಸಿರಾಜ್ ಸಮಕಾಲೀನ ಇತಿಹಾಸಕಾರನ ಪೋಷಕನಾಗಿದ್ದನು. ಹಾಗಾದರೆ ಈತ ಯಾರ ಆಸ್ಥಾನದಲ್ಲಿದ್ದ? ಇಲ್ತಮಿಷ್ನ ಆಸ್ಥಾನದಲ್ಲಿದ್ದ. ಯಾರ ಆಸ್ಥಾನದಲ್ಲಿದ್ದ? ಇಲ್ತಮಿಷ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಸ್ವಲ್ಪ ಫಾಂಟ್ ಸೈಜ್ಗಳು ನೋಟ್ಸಲ್ಲಿ ಬೇರೆ ಆಗಿದ್ವು. ಇಲ್ತಮಿಷ್. ಹಾಗಾಗಿ ಆತ ಹೇಳಿರೋದು ಇಲ್ತಮಿಷ್ ಬಗ್ಗೆ. ಕ್ಲಿಯರ್ ಆಯಿತಾ? ಇನ್ನು ನೆಕ್ಸ್ಟ್, ದ ಮಂಗೋಲ್ ಲೀಡರ್ ತರ್ಗೈ ಅಥವಾ ತರ್ಗಿ ಅಂತ ಕರೀತಾರೆ. ಅರೈವ್ಡ್ ಟ್ವೈಸ್ ಅಂದರೆ 2 ಬಾರಿ ವಿತ್ ಪವರ್ಫುಲ್ ಫೋರ್ಸಸ್ ಬಟ್ ವಾಸ್ ರಿಪಲ್ಸ್ ಡ್ಯೂರಿಂಗ್ ದ ರೇನ್ ಆಫ್. 2 ಬಾರಿ ಆತ ತರ್ಗಿ, ಮಂಗೋಲರ ನಾಯಕ ತರ್ಗಿ 2 ಬಾರಿ ತನ್ನ ಅಗಾಧ ಶಕ್ತಿಯ ಮುಖಾಂತರ 2 ಬಾರಿ ಏನು ಮಾಡಿದ? ದಾಳಿ ಮಾಡಿದ್ದ. ಆತನನ್ನು ಹಿಮ್ಮೆಟ್ಟಿಸಲಾಯಿತು ಯಾರ ಕಾಲದಲ್ಲಿ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಕೊಟ್ಟಿದ್ದೀನಿ. ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ನೋಡ್ರಿ, ಮೊದಲ ದಾಳಿ ದುವಾ ಖಾನ್ ನೇತೃತ್ವದಲ್ಲಿ, 2ನೇ ದಾಳಿ ಸಾಲ್ದಿ ನೇತೃತ್ವದಲ್ಲಿ, 3ನೇ ದಾಳಿ ಕುತ್ಲುಕ್ ಖಜಾ ನೇತೃತ್ವದಲ್ಲಿ, 4ನೇ ದಾಳಿ ಬಂದುಬಿಟ್ಟು ತರ್ಗಿ, ನೀವು ಕೇಳಿದ್ದಿಲ್ಲ ಇದೆಯಲ್ಲ, ತರ್ಗಿ ನೇತೃತ್ವದಲ್ಲಿ. ಯಾರ ನೇತೃತ್ವದಲ್ಲಿ? ತರ್ಗಿ ನೇತೃತ್ವದಲ್ಲಿ. ಹಾಗಾಗಿ ಆನ್ಸರ್ ಬಂದುಬಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ದ ಮೊಘಲ್ ರೂಲರ್ ಕ್ರೆಡಿಟೆಡ್ ವಿತ್ ಕಂಪೈಲಿಂಗ್ ದ ಪತ್ವಾ-ಇ ಆಲಮ್ಗಿರಿ ಅಥವಾ ಪತ್ವಾ-ಇ ಆಲಮ್ಗಿರಿಯನ್ನು ಯಾರು ಕ್ರೋಢೀಕರಿಸಿದಾರೋ ಆ ಕ್ರೆಡಿಟ್ ಯಾರಿಗೆ ಸಿಗುತ್ತದೆ? ಯಾವ ಮೊಘಲ್ ರೂಲರ್ಗೆ ಸಿಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ ಕ್ವಶನ್. ಬಂದುಬಿಟ್ಟು ಔರಂಗಜೇಬನ ವ್ಯಕ್ತಿತ್ವದಲ್ಲಿ ನೋಡಿಲಿ. ಈತ ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದು ಮುಸ್ಲಿಂ ಕಾನೂನುಗಳ ನಿಘಂಟು ಎಂದು ಕರೆಯಲ್ಪಡುವ ಪತ್ವಾ-ಇ ಆಲಮ್ಗಿರಿ ಎಂಬ ಗ್ರಂಥವನ್ನು ರಚಿಸಿದನು. ಪತ್ವಾ-ಇ ಆಲಮ್ಗಿರಿ ಎಂಬ ಗ್ರಂಥವನ್ನು ರಚಿಸಿದನು. ಯಾರು? ಔರಂಗಜೇಬ್. ಯಾರು? ಔರಂಗಜೇಬ್ ರಚಿಸಿದನು. ಕ್ಲಿಯರ್ ಆಯಿತಾ? ಇದು ಕ್ವಶನ್ಸ್ಗೂ ಆನ್ಸರ್ ಸಿಕ್ತು. ಔರಂಗಜೇಬ್ ರಚಿಸಿದ. ಹಾಗಾಗಿ ಆಪ್ಷನ್ ಬಂದುಬಿಟ್ಟು ಔರಂಗಜೇಬ್. ನೆಕ್ಸ್ಟ್, ದ ಫೇಮಸ್ ಮೊಘಲ್ ಪೇಂಟರ್
ಬಸವಾನ್ ವಾಸ್ ಆ್ಯಕ್ಟಿವ್ ಡ್ಯೂರಿಂಗ್ ದ ರೇನ್ ಆಫ್, ಯಾರ ಕಾಲದಲ್ಲಿ ಈತ ಪ್ರಸಿದ್ಧಿ ಹೊಂದಿದ್ದ? ಬಸವಾನ್ ಅನ್ನುವಂತಹ ಒಬ್ಬ ಪೇಂಟರ್ ಮೊಘಲ್ ಕಾಲದಲ್ಲಿ. ಹುಮಾಯೂನ್, ಶಹಜಹಾನ್, ಅಕ್ಬರ್, ಜಂಗೀರ್. ಇದನ್ನು ನೋಡೋಣ. ಇಲ್ಲಿದೆ ನೋಡಿ, ಪ್ರಮುಖ ಚಿತ್ರಕಾರರು ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಪ್ರಮುಖ ಚಿತ್ರಕಾರರು ಹುಮಾಯೂನ್ ಆಸ್ಥಾನದಲ್ಲಿ ಯಾರಿದ್ರು? ಮೀರ್ ಸೈಯದ್ ಅಲಿ ತರ್ಬೇಜಿ ಮತ್ತು ಮುಲ್ಲಾ ಅಬ್ದುಲ್ ಸಮದ್ ಇದ್ದರು. ಅಕ್ಬರನ ಕಾಲದಲ್ಲಿ 17 ಜನ ಪ್ರಸಿದ್ಧ ಚಿತ್ರಕಲಾಕಾರರಿದ್ದರು. ಅದರಲ್ಲಿ 13 ಜನ ಹಿಂದೂಗಳಿದ್ದರು. ಅದರಲ್ಲಿ ದಶವಂತ್, ಬಸವಾನ್, ಕೇಶವಲಾಲ್, ಮುಕುಂದ್, ಮಾಧವ್, ಫಾರೂಕ್ ಬೇಗ್, ಖುಸ್ರಾವಲಿ, ಬಿಸ್ಕಿನ್, ಹರಿವಂಶ. ನಮಗೆ ಬಂದಿರೋ ಕ್ವಶನ್ನು ಬಸವಾನ್ ಯಾರ ಬಗ್ಗೆ ಬಂದಿತ್ತು? ಬಸವಾನ್ ಯಾರ ಆಸ್ಥಾನದಲ್ಲಿದ್ದ? ಅಕ್ಬರ್ನ ಆಸ್ಥಾನದಲ್ಲಿದ್ದ. ಯಾರ ಆಸ್ಥಾನದಲ್ಲಿದ್ದ? ಅಕ್ಬರ್ನ ಆಸ್ಥಾನದಲ್ಲಿದ್ದ. ಹಾಗಾಗಿ ಆನ್ಸರ್ ಬಂದುಬಿಟ್ಟು ಅಕ್ಬರ್. ಯಾವುದು? ಆನ್ಸರ್ ಬಂದುಬಿಟ್ಟು ಅಕ್ಬರ್. ನೆಕ್ಸ್ಟ್, ಹೂ ಲೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಹಮನಿ ಕಿಂಗ್ಡಮ್? ಅಂದ್ರೆ ಬಹಮನಿ ಕಿಂಗ್ಡಮನ್ನು ಸ್ಥಾಪಿಸುವಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳಿ ಕೇಳಿದ್ದಾರೆ. ಆನ್ಸರ್ ಅಂತೂ ಗೊತ್ತಿದೆ, ಹಸನ್ ಗಂಗು ಬಹುಮನ್ ಅಂತ ಹೇಳಿ ಎಲ್ಲರಿಗೂ. ಆದರೂ ಕೂಡ ನಾವು ದಾಖಲೆ ತೋರಿಸ್ತೀವಿ. ಇಲ್ಲಿದೆ ನೋಡಿ, ಬಹುಮನಿ ಸುಲ್ತಾನರು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ, 3 ಆಗಸ್ಟ್ 1347ರಲ್ಲಿ. ರಾಜಧಾನಿ ಬಂದುಬಿಟ್ಟು ಕಲಬುರ್ಗಿ. ಅದರ ಹೆಸರು ಅಹಶನಾಬಾದ್ ಅಂತ ಇಟ್ಟಿದ್ರು ಅವ್ರ ಕಾಲದಲ್ಲಿ. 2ನೇ ರಾಜನಿ ಬೀದರ್ ಮಹಮನಾಬಾದ್ ಅಂತ ಹೇಳಿ ಕರಿತಿದ್ರು. ಕ್ಲಿಯರ್ ಆಯಿತಾ? ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸುಲ್ತಾನ್ ಹೂ ಎಸ್ಟಾಬ್ಲಿಷ್ ದ ದಿವಾನ್ ಇ ಅರ್ಜ್ ಮಿಲಿಟರಿ ಡಿಪಾರ್ಟ್ಮೆಂಟ್? ಈ ಕೆಳಗಿನ ಯಾರು ದಿವಾನ್ ಇ ಅರ್ಜ್ ಅನ್ನುವಂತಹ ಸೈನಿಕ ಒಂದು ಇಲಾಖೆಯನ್ನು ಯಾವ ಸುಲ್ತಾನ ಸ್ಥಾಪಿಸಿದನು ಅಂತ ಕೇಳಿದಾರೆ. ಆಪ್ಷನ್ ಇರೋದರು ಅಲ್ಲಾವುದ್ದೀನ್, ಬಲ್ಬನ್, ಇಲ್ತಮಿಶ್, ಮೊಹಮ್ಮದ್ ಬಿನ್ ತುಘಲಕ್ ಅಂತ ಇದೆ. ಇಲ್ಲಿ ಗಿಯಾಸುದ್ದೀನ್ ಬಲ್ಬನ್ ಅಂತ ಕೊಟ್ಟಿದ್ದೀನಿ ನೋಡಿ. ಗಿಯಾಸುದ್ದೀನ್ ಬಲ್ಬನ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಈತ ಸೈನ್ಯದ ವಿಚಾರಣೆಗಾಗಿ ದಿವಾನ್ ಇ ಅರಿಜ್ ಅನ್ನುವಂತಹ ಇಲಾಖೆಯನ್ನು ಸ್ಥಾಪಿಸಿದನು. ಸೈನಿಕ ವಿಚಾರಣೆಗಾಗಿ ದಿವಾನ್ ಇ ಅರ್ಜ್ ಅನ್ನುವಂಥ ಇಲಾಖೆಯನ್ನು ಸ್ಥಾಪಿಸಿದನು. ಕ್ಲಿಯರ್ ಆಯ್ತು? ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಜಿಲಾಯಿ ಅಕ್ಬರ್ ಅಂದರೆ ಶಡೋ ಆಫ್ ಗಾಡ್. ಜಿಲಾಯಿ ಬಂದುಬಿಟ್ಟು ಶಡೋ ಆಫ್ ಗಾಡ್ ಅಂತ ಹೇಳಿದೆ. ನೆಕ್ಸ್ಟ್ ಬಂದುಬಿಟ್ಟು, ದ ಆರ್ಕಿಟೆಕ್ಚರಲ್ ಫ್ಯೂಚರ್ ಪ್ರಾಮಿನೆಂಟ್ ಇನ್ ಲೋಧಿ ಟಾಂಬ್ ಈಸ್? ಅಂದ್ರೆ ಈ ಕೆಳಗಿನವುಗಳಲ್ಲಿ ಲೋಧಿಗಳ ಟಾಂಬ್ ಅಂದ್ರೆ ಲೋಧಿಗಳ ಮಸೀದಿಗೆ ಬಂದುಬಿಟ್ಟು ಅಥವಾ ಗೋರಿಗಳಿಗೆ ಸಂಬಂಧಿಸಿದಂತೆ ಯಾವ ಲಕ್ಷಣಗಳು ಪ್ರಮುಖವಾಗಿದ್ದವು ಅಂತ ಕೇಳಿದ್ದಾರೆ. ಆರ್ಕಿಟೆಕ್ಚರಲ್ ಪ್ರಾಮಿನೆಂಟ್ ಫ್ಯೂಚರ್ ಯಾವ ಲಕ್ಷಣಗಳು, ವೈಶಿಷ್ಟ್ಯಗಳು ಪ್ರಮುಖವಾಗಿದ್ದವು ಅಂತ ಹೇಳಿ ಕೇಳಿದ್ದಾರೆ. ಏನೇನು ಕೇಳಿದಾರೆ? ಆರ್ಚ್ಡ್ ಎಂಟ್ರೆನ್ಸ್ ಮತ್ತು ಸರ್ಕ್ಯುಲರ್ ಮೈನರ್ಸ್, ಡಬಲ್ ಡೋಮ್ಸ್, ಫ್ಲ್ಯಾಟ್ ರೂಟ್ಸ್ ಅಂತ ಹೇಳಿ ಆಪ್ಷನನ್ನು ಕೇಳಿದ್ದಾರೆ. ನಾವು ನೋಡೋಣ. ಇಲ್ಲಿದೆ ನೋಡಿ, ಮಕ್ಬರಾಗಳು ಮತ್ತು ಗೋರಿಗಳು ಅಂತ ಕೊಟ್ಟಿದ್ದೀನಿ. ಇಲ್ಲಿದೆ ನೋಡಿ, ಸಿಕಂದರ್ ಲೋಧಿ ಗೋರಿಯು ದೆಹಲಿಯಲ್ಲಿರುವ ಗೋರಿಗಳಲ್ಲೇ ಪ್ರಸಿದ್ಧವಾಗಿದೆ. ಲೋಧಿ ಇದು ಡಬಲ್ ಡೋಮ್ ವ್ಯವಸ್ಥೆಯನ್ನು ಹೊಂದಿದೆ. ಇದನ್ನೇ ಮುಂದೆ ಹುಮಾಯೂನ್ ಗೋರಿಗೆ ಬಳಸ್ಕೊಳ್ಳಲಾಗಿದೆ. ಏನಾಗಿದೆ? ಮುಂದೆ ಹುಮಾಯೂನ್ ಗೋರಿಗೆ ಬಳಸ್ಕೊಳ್ಳಲಾಗಿದೆ. ಹಾಗಾಗಿ ಆನ್ಸರ್ ಬಂದುಬಿಟ್ಟು ನಮಗಿಲ್ಲಿದೆ ಡಬಲ್ ಡೋಮ್ ಅಂತ ಹೇಳಿ. ಏನು? ಡಬಲ್ ಡೋಮ್ಸ್. ನೆಕ್ಸ್ಟ್ ಬಂದುಬಿಟ್ಟು, ದ ಅದಾಯಿ ದಿನ್ ಕಾ ಜೋಪ್ರಾ ಮಸೀದಿಯನ್ನು ಅಜ್ಮೇರ್ನಲ್ಲಿ ಯಾರು ಕಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ತ್ಮಿಶ್, ಅಲ್ಲಾವುದ್ದೀನ್ ಖಿಲ್ಜಿ, ಕುತುಬುದ್ದೀನ್ ಐಬಕ್, ಮೊಹಮ್ಮದ್ ಗೋರಿ. ಆನ್ಸರ್ ಅಂತೂ ಗೊತ್ತಿರುತ್ತೆ, ಐಬಕ್ ಅಂತ ಹೇಳಿ. ನೋಡೋಣ. ಇಲ್ಲಿ ನೋಡಿ, ಈಚೆ ಕಡೆ ಪಕ್ಕದಲ್ಲಿ ಬಲಬದಿಯಲ್ಲಿ ಕೊಟ್ಟಿದ್ದೀನಿ ಕುತುಬುದ್ದೀನ್ ಐಬಕ್ ಅಂತ ಹೇಳಿ. ಇಲ್ಲಿದೆ ನೋಡಿ, ಮಸೀದಿಯನ್ನು ನಿರ್ಮಿಸಿದ. ಇದರ ಜೊತೆಗೆ ಅಜ್ಮೇರ್ನಲ್ಲಿ ಅದಾಯಿ ದಿನ್ ಕಾ ಜೋಪ್ರಾ ಅನ್ನುವಂಥ ಮಸೀದಿಯನ್ನು ಸ್ಥಾಪಿಸಿದ. ಅದಾಯಿ ದಿನ್ ಕಾ ಜೋಪ್ರಾ ಅನ್ನುವಂಥ ಮಸೀದಿಯನ್ನು ಸ್ಥಾಪಿಸಿದ. ಪ್ರತಿಯೊಂದಕ್ಕೂ ನಮ್ಮದೇ ಆದಂಥ ಇಲ್ಲಿದೆ ನೋಡಿ, ಆಲ್ರೆಡಿ ಕೊಟ್ಟಿದ್ದಕ್ಕೆ ಅದಕ್ಕೆ ವಾಟರ್ ಮಾರ್ಕು ಕೂಡ ಇದೆ. ಆಯಿತಾ? ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡ್ರಿ, ಕ್ವಶನ್ ಕೇಳಿರ
ಅನೇಕಾಂತವಾದ ಈಸ್ ಮೋಸ್ಟ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್. ಅನೇಕಾಂತವಾದ ಅನ್ನುವಂಥ ಒಂದು ಕಾನ್ಸೆಪ್ಟ ಯಾವ ಕೆಳಗಿನ ಕೊಟ್ಟಂಥ ಯಾವುದರ ಜೊತೆಗೆ ಸಂಬಂಧಿಸಿದೆ ಅನ್ನುವಂಥ ಕ್ವಶನನ್ನು ಕೇಳಿದ್ದಾರೆ ಅವರು. ಆಪ್ಷನ್ ಬಂದುಬಿಟ್ಟು ಬುದ್ಧಿಸಮ್, ಜೈನಿಸಮ್, ಅಜೀವಿಕ ಮತ್ತು ಸಿಕ್ಕಿಸಮ್ ಅಂತ ಹೇಳಿ 4 ಆಪ್ಷನ್ಗಳಿದಾವೆ. ಇಲ್ಲಿ ಋಷಭದೇವ ಹೇಳಿದ್ದೇನೆ, ಜೈನಿಸಮ್ನಲ್ಲಿ ಋಷಭದೇವ ಹೇಳಿದ್ದೀನಿ, ಕ್ಲಾಸ್ನಲ್ಲಿ ಕೇಳಿದ್ದೀರಾ. ಅಲ್ಲಿ ವಿಶೇಷತೆಗಳು ಅಹಿಂಸೆ ಮತ್ತು ಅನೇಕಾಂತವಾದವನ್ನು ಪ್ರಸಾರ ಮಾಡಿದರು ಅಂತ ಇದೆ ನೋಡಿ. ಅಹಿಂಸೆ ಮತ್ತು ಅನೇಕಾಂತವಾದ. ಋಷಭದೇವ ಬಂದುಬಿಟ್ಟು ಜೈನ ಧರ್ಮದ ಸ್ಥಾಪಕ, ಜೈನ ಧರ್ಮದ ಸ್ಥಾಪಕ. ಹಾಗಾಗಿ ಇದು ಅನೇಕಾಂತವಾದ ಸಂಬಂಧಿಸಿರುವುದು ಜೈನ ಧರ್ಮಕ್ಕೆ. ಯಾವುದಕ್ಕೆ ಸಂಬಂಧಿಸಿದೆ? ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಆಥರ್ ಆಫ್ ನಾಲಾಯರ ದಿವ್ಯ ಪ್ರಬಂಧಂ ಕಂಟೈನಿಂಗ್ ದ ಹಿಮ್ಸ್ ಆಫ್ ದ ಆಳ್ವಾರ್ ಸೆಂಟ್ಸ್. ಆಳ್ವಾರ ಸಂತರ ಕುರಿತು ಹೇಳ್ತಕ್ಕಂತಹ ನಾಲಾಯರ ದಿವ್ಯ ಪ್ರಬಂಧಮನ್ನು ಬರೆದವರು ಯಾರು ಕೇಳಿದ್ದಾರೆ? ಎ ಮಧ್ವಾಚಾರ್ಯ, ಬಿ ಅಪ್ಪಾರ, ಸಿ ಸಂಬಂಧರ, ಡಿ ನಾಥಮುನಿ ಅಂತ ಹೇಳಿ ಆಪ್ಷನ್ಗಳಿದಾವೆ. ನೋಡೋಣ. ಆಳ್ವಾರರು ಮತ್ತು ವೈಷ್ಣವ ಸಂತರು ಅಂತ ಹೇಳಿದ್ದೀನಿ, ಅದರಲ್ಲಿ ನೋಟ್ಸ್ ಕೊಟ್ಟಿದ್ದೀನಿ, ನೋಟ್ಸ್ನಲ್ಲಿ ನೋಡಿ. ಆಳ್ವಾರೆಂದರೆ ಆಳವಾಗಿ ಮುಳುಗಿದವರು, ದೈವತ್ವದಲ್ಲಿ ಸಂಪೂರ್ಣ ಲೀನರಾದವರು ಎಂದರ್ಥ. 12 ಆಳ್ವಾರರ ಭಕ್ತಿಗೀತೆಗಳನ್ನು 10ನೇ ಶತಮಾನದಲ್ಲಿ ನಾಥಮುನಿ ಇದೆ ನೋಡಿ, ನಾಥಮುನಿಯವರು ನಾಲಾಯಿರ್ ದಿವ್ಯ ಪ್ರಬಂಧಂ ಅಂದರೆ 4000 ಪವಿತ್ರ ಗೀತೆಗಳು ಎಂಬ ಹೆಸರಿನಲ್ಲಿ ಸಂಗ್ರಹಿಸಿದರು. ಕ್ಲಿಯರ್ ಆಯ್ತು ರೀ? ಯಾರು? ಆನ್ಸರ್ ಬಂದುಬಿಟ್ಟು ನಾಥಮುನಿ. ಆನ್ಸರ್ ಬಂದು ಆನ್ಸರ್ ಡಿ, ನಾಥಮುನಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕೇಳಿದಾರೆ ನೋಡ್ರಿ. ದ ರೂಲರ್ ಮೆನ್ಷನ್ಡ್ ಇನ್ ಇನ್ಸ್ಕ್ರಿಪ್ಷನ್ ಆ್ಯಸ್ ಅ ಶುಂಗಂ ತವಿರ್ತ ಅಥವಾ ಸಂಗಮ್ ತವಿರ್ತ ಅಂತ ಹೇಳಿ ಕ್ವಶನ್ ಕೇಳಿದಾರೆ. 4 ಆಪ್ಷನ್ ಬಂದುಬಿಟ್ಟು ಆದಿತ್ಯ ಚೋಳ, ಕುಲತ್ತುಂಗ ಚೋಳ, ಪರಾಂತಕ ಚೋಳ, ವಿಕ್ರಮ ಚೋಳ ಅಂತ ಹೇಳಿ. ಈ ಕೆಳಗಿನ ಯಾವ ರಾಜನನ್ನು ಶಾಸನಗಳಲ್ಲಿ ಶುಂಗಂ ತವಿರ್ತ ಅಂತ ಹೇಳಿ ಕರೆಯಲಾಗಿದೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ನೋಡೋಣ. ಇಲ್ಲಿದೆ ನೋಡಿ, ಚೋಳ ಋತ್ರೋಗ. ಕೊನೆಯ ಚೋಳ ಸುಪ್ರಸಿದ್ಧ ಜೊರೆ 1ನೇ ಕುಲತ್ತುಂಗ. ಶುಂಗ ತವಿರ್ತ ಅಂದರೆ ಸುಂಕವನ್ನು ನಿಷೇಧ ಮಾಡಿದವನು ಎಂಬ ಬಿರುದನ್ನು ಹೊಂದಿದ್ದನು. ಏನು ಮಾಡಿದವನು? ಶುಂಗ ತವಿರ್ತ ಅಂದ್ರೆ ಸುಂಕ ನಿಷೇಧ, ಟ್ಯಾಕ್ಸ್ ಅಂತ ಏನು ಕರಿತೀವಿ ನೋಡ್ರಿ, ತೆರಿಗೆ ನಿಷೇಧ ಮಾಡಿದ. ಅದಕ್ಕಾಗಿ ಈತನಿಗೆ ಶಾಸನಗಳಲ್ಲಿ ಶುಂಗಂ ತವಿರ್ತ ಅಂತ ಹೇಳಿ ಕರೆದಿದ್ದಾರೆ. ಯಾರನ್ನ? 1ನೇ ಕುಲತ್ತುಂಗ ಚೋಳನನ್ನು. 1ನೇ ಕುಲತ್ತುಂಗ ಚೋಳನನ್ನು. ಇಲ್ಲಿ 1ನೇ ಕುಲತ್ತುಂಗ ಆಪ್ಷನ್ ಐತಿ. ಕ್ಲಿಯರ್ ಐತೆ? ನೆಕ್ಸ್ಟ್ ಬಂದುಬಿಟ್ಟು ದ ಚಾಲುಕ್ಯನ್ ರೂಲರ್ ಹೂಸ್ ಅಚೀವ್ಮೆಂಟ್ ವೇರ್ ರಿಟರ್ನ್ ಇನ್ ದ ಐಹೊಳೆ ಇನ್ಸ್ಕ್ರಿಪ್ಷನ್. ಯಾವ ಚಾಲುಕ್ಯ ಅರಸನ ಸಾಧನೆಗಳನ್ನು ಐಹೊಳೆ ಶಾಸನದಲ್ಲಿ ಏನು ಮಾಡಲಾಗಿದೆ? ಕೆತ್ತಲಾಗಿದೆ ಅಥವಾ ವಿವರಿಸಲಾಗಿದೆ, ಬರೆಯಲಾಗಿದೆ ಅಂತ ಹೇಳಿದ್ದಾರೆ. ಎಲ್ರಿಗೂ ಗೊತ್ತಿರ್ತೈತಿ, ಪುಲಕೇಶಿನ್ ಸೆಕೆಂಡ್, 2ನೇ, ಅಥವಾ ನಮ್ಗೆ ಇಮ್ಮಡಿ ಪುಲಿಕೇಶಿ ಅಂತ ಕರಿತೀವಿ. ಇಮ್ಮಡಿ ಪುಲಿಕೇಶಿ ಇಲ್ಲೈತೆ ನೋಡ್ರಿ. ಇಮ್ಮಡಿ ಪುಲಿಕೇಶಿಯ ಐಹೊಳೆ ಪ್ರಶಸ್ತಿ ಶಾಸನ ಅಂತ ಐತೆ. ಕ್ಲಿಯರ್ ಆಯ್ತಾ? ಇಲ್ಲಿ ಕೊಟ್ಟಿದೆ ನೋಡಿ. ಶಾಸನದ ಪ್ರಕಾರ ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿ ದಂಡೆಯಲ್ಲಿ ಹರ್ಷವರ್ಧನನ್ನು ಸೋಲಿಸಿದನು. ಅವನು ದಕ್ಷಿಣವನ್ನು ವಶಪಡಿಸಿಕೊಳ್ಳಲು ನಡೆಸಿದ ದಂಡಯಾತ್ರೆಯಲ್ಲಿ ನರ್ಮದಾ ನದಿಗೆ ಕೊನೆಗಾಣಿಸಿದ. ಈ ಸಂದರ್ಭದಲ್ಲಿ ಇಮ್ಮಡಿ ಪುಲಿಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದ. ಒಟ್ಟಾರೆಯಾಗಿ ಇಲ್ಲಿ ಐತೆ ನೋಡ್ರಿ, ಚಾಲುಕ್ಯ ದೊರೆ ಇಮ್ಮಡಿ ಪುಲಿಕೇಶಿನ ಯಶಸ್ಸಿನ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ಕ್ಲಿಯರ್ ಆಯ್ತಾ? ಆನ್ಸರ್ ಬಂದುಬಿಟ್ಟು ಇಮ್ಮಡಿ ಪುಲಕೇಶಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಐತೆ ನೋಡ್ರಿ, ಮ್ಯಾಚ್ ದ ಮೆಡಿವಲ್ ಹಿಸ್ಟೋರಿಕಲ್ ವರ್ಕ್ಸ್ ವಿತ್ ದೇರ್ ಆಥರ್ಸ್. ಅಂದ್ರೆ ಮಧ್ಯಕಾಲೀನ ಐತಿಹಾಸಿಕ ಕೃತಿಗಳೊಂದಿಗೆ ಅವರ ರಚನಾಕಾರರನ್ನು ಅಥವಾ ಲೇಖಕರನ್ನು ಹೋಲಿಸಿ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಯಾವುದವ್ರಿ? ಕಿರಣ್ ಉಸ್ ಸದೈನ್, ತಾಜುಲ್ ಮಾಸಿರ್, ತಬಕತಿ ನಾಸಿರಿ ಮತ್ತು ತಾರಿಕ್-ಐ ಮುಬಾರಕ್ ಶಾಹಿ ಅನ್ನುವಂಥ ಕ್ವಶನ್ಸ್ಗಳು ಇದಾವೆ. ಇಲ್ಲಿ ಆನ್ಸರ್ ಬಂದುಬಿಟ್ಟು ಸಿ ಇರ್ತದೆ. ಯಾಕಂದರೆ ಕಿರಣ್ ಉಸ್ ಸದನ್ ಬಂದುಬಿಟ್ಟು ಅಮೀರ್ ಖುಸ್ರೋ ಅವ್ರದ್ದು, ತಾಜುಲ್ ಮಾಸಿರ್ ಬಂದುಬಿಟ್ಟು ಹಸನ್ ನಿಜಾಮಿ ಅವ್ರದ್ದು, ತಬಕತಿ ನಾಸಿರಿ ಬಂದುಬಿಟ್ಟು ಮಿನಾಜುಸ್ ಸಿರಾಜ್ ಅವ್ರದ್ದು, ಮತ್ತು ತಾರಿಕ್-ಇ ಮುಬಾರಕ್ ಶಾಹಿ ಬಂದುಬಿಟ್ಟು ಯಾಹ್ಯಾ ಬಿನ್ ಅಹಮದ್ ಸರ್ಹಿಂದಿ ಅವ್ರದ್ದು. ಆದರೂ ನಾವು ಸಾಕ್ಷಿ ತೋರಿಸೋಣ. ಇಲ್ಲಿದೆ ನೋಡಿ,
ತಬ್ಕತ್ ಇ ನಾಸಿರಿ ಮಿನಾಜ್ ಉಸ್ ಸಿರಾಜ್ ಆಯಿತಾ. ನೆಕ್ಸ್ಟ್ ತಾಜುಲ್ ಮಾಸಿರ್ ಹಸನ್ ನಿಜಾಮಿ ಆಯಿತಾ, ಇಲ್ಲಿ ಕೊಟ್ಟಿದ್ದೀನಿ ತಾಜುಲ್ ಮಾಸಿರ್ ಹಸರ್ ನಿಜಾಮಿ. ಇವೆರಡು ಏನು ಮಾಡ್ತಾವೆ ಅಂದ್ರೆ ನಿಮಗೆ ಹೊಂದಾಣಿಕೆ ಮಾಡೋಕ್ಕೆ ಈಜಿ ಮಾಡಿಕೊಡ್ತಾವೆ. ಇನ್ ನೆಕ್ಸ್ಟ್ ಕ್ವಶನ್, ವಿಚ್ ಅಮಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ರಿಗಾರ್ಡಿಂಗ್ ತುಜುಕಿ ಜಹಾಂಗೀರಿ. ತುಜುಕಿ ಜಹಾಂಗೀರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ, ಯಾವುದು ಸರಿ ಇಲ್ಲ ಅಂತ ಕೇಳಿದಾರೆ. ಅದ್ರಾಗ ಜಹಾಂಗೀರ್ ಕುಡ್ ನಾಟ್ ಕಂಪ್ಲೀಟ್ ದ ವರ್ಕ್ ಬೈ ಹಿಮ್ಸೆಲ್ಫ್ ಏನು ಹೇಳಿದಾರೆ, ಜಹಾಂಗೀರ್ ಈತ ತನ್ನ ಕೃತಿಯನ್ನು ತಾನೇ ಬರೆದಿದ್ದಂಥದ್ದು, ಆದರೆ ಇದನ್ನು ಆತ ಪೂರ್ಣಗೊಳಿಸಲಿಲ್ಲ. ಕರೆಕ್ಟ್ ಐತಿ. ಪಾರ್ಟ್ ಆಫ್ ಇಟ್ ವಾಸ್ ರಿಟರ್ನ್ ಬೈ ಕಪಿ ಖಾನ್, ಇದ್ರಾಗಿನ ಒಂದು ಭಾಗವನ್ನು ಕಪಿ ಖಾನ್ ಬರ್ದಾನ ಅಂತ ಹೇಳ್ಯಾರ. ಇದು ತಪ್ಪು. ಯಾಕಂದರೆ ಮೊಹಮ್ಮದ್ ಹಡಿ ಮತ್ತು ಅಸಾದ್ ಖಾನ್ಗೆ ಸಂಬಂಧಿಸಿತ್ತು. ಯಾಕಂದರೆ ಇವ್ರು ಏನು ಮಾಡಿದಾರೆ ಅಂದ್ರೆ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಯಾರ ಜಹಾಂಗೀರ್ ಸತ್ತ ನಂತರ ಮೊಹಮ್ಮದ್ ಹಡಿ ಮತ್ತು ಅಸಾದ್ ಖಾನ್ ಏನು ಮಾಡ್ತಾರೆ, ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಆದರೆ ಕಪಿ ಖಾನ್ ಸಂಬಂಧಿಸಿಲ್ಲ. ಕಪಿ ಖಾನ್ ಬಂದುಬಿಟ್ಟು ಯಾರ ಟೈಮ್ನಲ್ಲಿ ಬರ್ತಾನಂದ್ರೆ ಔರಂಗಜೇಬನ ಟೈಮಲ್ಲಿ ಗುಪ್ತವಾಗಿ ಬರೆದವನವನು. ಉಂತಕಾಬ್ ಉಲ್ ಉಲಾಬ್ ಅನ್ನುವಂಥ ಕೃತಿಯನ್ನು ಗುಪ್ತವಾಗಿ ಬರೆದವನು ಕಪಿ ಖಾನ್. ಹಾಗಾಗಿ ಕಪಿ ಖಾನ್ಗೆ ಸಂಬಂಧಿಸಿಲ್ಲ. ಇಟ್ ಕಂಟೈನ್ಸ್ ಅಕೌಂಟ್ ಆಫ್ ಜಹಾಂಗೀರ್ಸ್ ರೇನ್. ಎಸ್, ಇದು ಜಹಾಂಗೀರನ ಕಾಲದ ಆಡಳಿತ ಅವಧಿಯ ಕುರಿತು ಬೆಳಕನ್ನು ಚೆಲ್ತೈತಿ. ಕರೆಕ್ಟ್ ಐತಿ. ಇಟ್ ಎಕ್ಸ್ಪ್ರೆಸ್ ದ ಲಿಟ್ರರಿ ಟೇಸ್ಟ್ ಆಫ್ ಎಂಪರರ್. ಎಸ್, ಇದು ಸುಲ್ತಾನನ ಸಾಹಿತ್ಯಿಕ ಏನೈತಿಲ್ಲ ಅನುಭವ ಅದನ್ನು ತಿಳಿಸ್ತೈತಿ ಅಂತ ಹೇಳೈತಿ. ಅದು ಕೂಡ ಕರೆಕ್ಟ್ ಆಗೈತಿ. ಒಂದು ತಪ್ಪು ಯಾವುದು, ಪಾರ್ಟ್ ಆಫ್ ಇಟ್ ರಿಟರ್ನ್ ಕಪಿ ಖಾನ್. ತುಜುಕಿ ಜಹಾಂಗೀರ ಪರ್ಷಿಯನ್ ಭಾಷೆಯಲ್ಲಿ ಬರೆದಾನ. 27 ಪುಟಗಳ ಚಿಕ್ಕ ಗ್ರಂಥವಾಗಿದೆ. ಜಹಾಂಗೀರನ ಜೀವನ ಚರಿತ್ರೆಯಾಗಿದೆ. ಹಂಗೆ ಬಿಟ್ಟು ಯಾವ ತಪ್ಪಾಗೈತೆ ಅಂದ್ರೆ ಕಪಿ ಖಾನ್ದು ತಪ್ಪೈತಿ. ಕ್ಲಿಯರ್ ಆಯ್ತು ರೀ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಕೇಳಿದಾರೆ ನೋಡ್ರಿ, ಅಮಂಗ್ ದ ಟ್ರೈಬಲ್ ಮೂಮೆಂಟ್ ಅಥವಾ ಮಾನ್ಯುಮೆಂಟ್, ಅಮಂಗ್ ದ ಟ್ರೈಬಲ್ ಮಾನ್ಯುಮೆಂಟ್ಸ್ ದ ಬಿಲ್ಸ್ ಹ್ಯಾಡ್ ದೇರ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್ ಆಕ್ಯುಪೇಷನ್ ಆಫ್. ಅಂದ್ರೆ ಏನಿದೆ ಈ ಟ್ರೈಬಲ್ ಮೂಮೆಂಟ್ ಅಂತ ಬರ್ತಾವಲ್ಲ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ, ಬುಡಕಟ್ಟು ದಂಗೆಗಳು ಬರ್ತಾವಲ್ಲ, ಅದರಲ್ಲಿ ಬಿಲ್ಲರ ಬಗ್ಗೆ ಕೇಳಿದಾರೆ. ಬಿಲ್ಲರ ದಂಗೆ ಕುರಿತು ಕೇಳಿದಾರೆ. ಇವರು ಯಾವ ಪ್ರದೇಶದಿಂದ ಬ್ರಿಟಿಷರಿಗೆ ಏನು ಮಾಡಿದ್ರು ಅಂತ ಹೇಳಿ ಅಪೋಸ್ ಮಾಡಿದ್ರು ಅಂತ ಕೇಳಿದಾರೆ. ಯಾವ ಪ್ರದೇಶಕ್ಕೆ ಸಂಬಂಧಿಸಿದ್ದಾರೆ? ಅವ್ರು ಬಂದುಬಿಟ್ಟು ಖಾನ್ ದೇಶಕ್ಕೆ ಸಂಬಂಧಿಸಿದ್ದಾರೆ. ಯಾವ ದೇಶಕ್ಕೆ? ಖಾನ್ ದೇಶಕ್ಕೆ ಸಂಬಂಧಿಸಿದ್ದಾರೆ. ಯಾವ ದೇಶಕ್ಕೆ? ಖಾನ್ ದೇಶಕ್ಕೆ ಸಂಬಂಧಿಸಿದ್ದಾರೆ ಅವರ. ನೋಡೋಣ ಇದ್ರ ಬಗ್ಗೆ. ಇದೇ ಹಾಕಿದ್ದೆ, ಎಲ್ಲೋ ಮಿಸ್ ಆಗಿದೆ. ಓಕೆ, ಅದು ಮುಂದೆ ನೋಡ್ತೀನಿ. ಎಲ್ಲೋ ಮಿಸ್ ಆಗಿದೆ, ಹಾಕಿದ್ದೆ ಅದನ್ನ, ಅದು ಕೂಡ ಇತ್ತು. ನೆಕ್ಸ್ಟ್, ಲೀಡರ್ ಆಫ್ ದ ರಿವೋಲ್ಟ್ ಆಫ್ 1857 ಎಟ್ ಬರೈಲಿ. ಬರೈಲಿಯಲ್ಲಿ 1857ರ ದಂಗೆಯ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕ ಯಾರಾಗಿದ್ದರು? ಆಪ್ಷನ್ ಖಾನ್ ಬಹದ್ದೂರ್ ಖಾನ್, ಕುನ್ವಾರ್ ಸಿಂಗ್, ಫಿರೋಜ್ ಶಾ, ಅಹಮದುಲ್ಲಾ ಅಂತೇಳಿ ಆಪ್ಷನ್ ಕೊಟ್ಟಾರ. ನೋಡೋಣ ಯಾರಿದ್ರು ಅಂತ ಹೇಳಿ. ಇಲ್ಲಿದೆ ನೋಡ್ರಿ, ಬರೈಲಿ ಖಾನ್ ಬಹದ್ದೂರ್ ಖಾನ್. ಬರೈಲಿ ಬಂದ್ಬಿಟ್ಟು ಖಾನ್ ಬಹದ್ದೂರ್ ಖಾನ್. ಬರೈಲಿ ಬಂದ್ಬಿಟ್ಟು ಖಾನ್ ಬಹದ್ದೂರ್ ಖಾನ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ದ ಡೆಕ್ಕನ್ ಎಜುಕೇಷನ್ ಸೊಸೈಟಿ ವಾಸ್ ಫೌಂಡೆಡ್ ಬೈ ಬಾಲ್ ಗಂಗಾಧರ್ ತಿಲಕ್ ಆ್ಯಂಡ್, ಅಂದರೆ ಡಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಬಾಲ್ ಗಂಗಾಧರ್ ಜೊತೆ ಮತ್ತೊಬ್ಬರು ಸೇರಿ ಏನು ಮಾಡಿದ್ರು, ಸ್ಥಾಪಿಸಿದ್ರು. ಅವ್ರು ಯಾರು ಅನ್ನುವಂಥ ಕ್ವಶನನ್ನು ಈ ರೀತಿಯಾಗಿ ಕೇಳ್ಯಾರ. ಆಪ್ಷನ್ ಏನೇನು ಕೊಟ್ಟಾರ? ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ, ಆನಂದ್ ಮೋಹನ್ ಬೋಸ, ಜಿ ಅಗರ್ಕರ, ಶಿವನಾರಾಯಣ್ ಅಗ್ನಿಹೋತ್ರಿ ಅನ್ನುವಂಥ ಆಪ್ಷನನ್ನು ಕೊಟ್ಟಾರ. ನೋಡೋಣ ಯಾರ್ಯಾರ ಅಂತ. ಇಲ್ಲಿದೆ ನೋಡಿ, ಗೋಪಾಲ್ ಗಣೇಶ್ ಅಗರ್ಕರ್. ಯಾರು? ಗೋಪಾಲ್ ಗಣೇಶ್ ಅಗರ್ಕರ್
1884ರಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯ ಸ್ಥಾಪನೆ. ಜಿ ಅಂದ್ರೆ ಗೋಪಾಲ್ ಗಣೇಶ್ ಅಗರ್ಕರ್. ಯಾರು? ಗೋಪಾಲ್ ಗಣೇಶ್ ಅಗರ್ಕರ್. ಕ್ಲಿಯರ್ ಐತ್ರಿ? ಬಂದದ್ರ ಅದು, ಮಿಸ್ ಆಗಿಲ್ಲ. ನೆಕ್ಸ್ಟ್, ಇನ್ 1888 ದ ಕಮರ್ಷಿಯಲ್ ಆ್ಯಂಡ್ ಫೈನಾನ್ಷಿಯಲ್ ವೀಕ್ಲಿ ಕ್ಯಾಪಿಟಲ್ ವಾಸ್ ಸೆಟ್ ಅಪ್ ಆ್ಯಕ್ಟ್. ಅಂದರೆ 1888ರಲ್ಲಿ ದ ಕ್ಯಾಪಿಟಲ್ ಆಫ್ ಕಮರ್ಷಿಯಲ್ ಆ್ಯಂಡ್ ಫೈನಾನ್ಷಿಯಲ್ ಅನ್ನುವಂಥ ಒಂದು ವಾರ ಪತ್ರಿಕೆ ಬರ್ತೈತಿ. ಅದನ್ನು ಎಲ್ಲಿಂದ ಹೊಡಿಸಿದ್ರು, ಯಾರು ಹೊಡಿಸಿದ್ರು ಅನ್ನುವಂಥ ಕ್ವಶನನ್ನು ಕೇಳ್ಯಾರ. ಅವ್ರು ಕೇಳಿದ್ದು ಯಾರಂತ ಏನು ಕೇಳಿಲ್ಲ, ಎಲ್ಲಿಂದ ಅಂತ ಹೇಳಿ ಕೇಳಿದ್ದಾರೆ. ಬಂದ್ಬಿಟ್ಟು ಬಾಂಬೆ, ಪುಣೆ, ಮದ್ರಾಸ್, ಕಲ್ಕತ್ತಾ. ಇದು ಕಲ್ಕತ್ತಾದಿಂದ ಪ್ರಕಟಗೊಂಡಿತ್ತು. ಎಲ್ಲಿಂದ ಪ್ರಕಟಗೊಂಡಿತ್ತು? ಕಲ್ಕತ್ತಾದಿಂದ ಪ್ರಕಟಗೊಂಡಿತ್ತು. ಇಲ್ಲಿದೆ ನೋಡ್ರಿ, ಇಲ್ಲಿ ಒಂದು ನಮ್ಮದೊಂದು ನೋಟ್ಸ್ದಾಗ ಕೊಟ್ಟಿದ್ದೆ ಪತ್ರಿಕೆಗಳದ ಯಾವ ಇಯರ ಮತ್ತು ಯಾವಾಗ ಅನ್ನೋದ ಇಲ್ಲಿದೆ ನೋಡಿ. ಕ್ಯಾಪಿಟಲ್ ವೀಕ್ಲಿ ಜರ್ನಲ್ ಆಫ್ ಕಾಮರ್ಸ್, ಬೆಂಗಾಲ್ ಅಂದ್ರೆ ಕಲ್ಕತ್ತಾ, 1888ರಲ್ಲಿ ಹೊರಡಿಸಿದರು. ವಿಲಿಯಂ ಹೆರಾಲ್ಡ್ ಟಾರ್ಗೆಟ್ ಅನ್ನುವಂಥವ್ರು. ಯಾರು? ವಿಲಿಯಂ ಹೆರಾಲ್ಡ್ ಟಾರ್ಗೆಟ್ ಅನ್ನುವಂಥವ್ರು ಹೊರಡಿಸಿದ್ರು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಆಥರ್ ಆಫ್ ದ ಗೋಲ್ಡನ್ ಥ್ರೆಶೋಲ್ಡ್. ಗೋಲ್ಡನ್ ಥ್ರೆಶೋಲ್ಡ್ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು? ಫೇಮಸ್, ಗೊತ್ತೇ ಇದೆ ನಿಮಗೆ, ಸರೋಜಿನಿ ನಾಯ್ಡು ಅವರು ಬರೀತಾರೆ. ಯಾರು ಬರೀತಾರ? ಸರೋಜಿನಿ ನಾಯ್ಡು ಅವರು. ದ ಬಜಾರ್ ಆಫ್ ಹೈದರಾಬಾದ್ ಅನ್ನುವಂಥ ಕೃತಿ ಬರೆದ ನಂತರ ಬರ್ದಾರ ಅವರ. ಅದ್ರ ಬಗ್ಗೆನೂ ನೋಡೋಣ, ಕೊಟ್ಟಿದ್ದೇನೆ, ಇಲ್ಲಿದೆ ನೋಡಿ. ಸರೋಜಿನಿ ನಾಯ್ಡು ಪುಸ್ತಕಗಳು ಇನ್ ಟೈಮ್ ಆಫ್ ಹೈದರಾಬಾದ್ ಬಜಾರ, ಆಮೇಲೆ ಗೋಲ್ಡನ್ ಥ್ರೆಶೋಲ್ಡ್ ಮುಂತಾದವು. ಆಯಿತಾ? ಯಾರು ಬರೆದವ್ರು? ಯಾರು? ಸರೋಜಿನಿ ನಾಯ್ಡು. ನೆಕ್ಸ್ಟ್ ಕ್ವಶನ್ ಕೇಳಿದಾರ. ಇನ್ 1901 ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ಅಪಾಯಿಂಟೆಡ್ ಆಸ್ ಅ ಸ್ಪೆಷಲ್ ಕಮಿಷನರ್ ಟು ಎಕ್ಸಾಮೈನ್ ದ ಎಂಟೈರ್ ವರ್ಕಿಂಗ್ ಆಫ್ ಇಂಡಿಯನ್ ರೈಲ್ವೆ. 1901ರಲ್ಲಿ ಯಾರನ್ನ ಸ್ಪೆಷಲ್ ಕಮಿಷನರ್ ಆಗಿ ರೈಲ್ವೆಯ ಎಲ್ಲ ಕೆಲಸಗಳ ನೇತೃತ್ವವನ್ನು ಪರೀಕ್ಷೆ ಮಾಡಲು ಯಾರನ್ನ ಸ್ಪೆಷಲ್ ಕಮಿಷನರ್ ಆಗಿ ನೇಮಕ ಮಾಡಲಾಯಿತು ಅಂತ ಕ್ವಶನ್ ಕೇಳಿದಾರೆ. ಆ ಆಪ್ಷನ್ ಬಂದುಬಿಟ್ಟು ಜಾನ್ ಮಾರ್ಲೆ, ಸರ್ ವಿಲಿಯಂ ಆಕ್ವರ್ಥ, ಥಾಮಸ್ ರಾಬರ್ಟ್ಸನ್ನ, ಸರ್ ರಾಲ್ಫ್ ವ್ಯಾಡ್ಸ್ವುಡ್ ಅನ್ನುವಂಥ ಆಪ್ಷನ್ಗಳು ಕೊಟ್ಟಾರ. ನೋಡೋಣ, ಇಲ್ಲೇ ಇದೆ ನೋಡಿ. 1901ರಲ್ಲಿ ಭಾರತದ ರೈಲ್ವೆ ಆಡಳಿತದ ಮೇಲ್ವಿಚಾರಣೆಗಾಗಿ ಸರ್ ಥಾಮಸ್ ರಾಬರ್ಟ್ಸನ್ ಅವರನ್ನು ಇಂಡಿಯನ್ ಕೌನ್ಸಿಲ್ ಸೆಕ್ರೆಟರಿ ಆಫ್ ಸ್ಟೇಟ್ ನೇಮಿಸಿತು. ಇಂಡಿಯನ್ ಕೌನ್ಸಿಲ್ ಸೆಕ್ರೆಟರಿ ಆಫ್ ಸ್ಟೇಟ್ ನೇಮಿಸಿತು. ಓಕೆ, ರಾಬರ್ಟ್ಸನ್, ಥಾಮಸ್ ರಾಬರ್ಟ್ಸನ್ ಆಪ್ಷನ್ ಐತೆ ನೋಡ್ರಿ, ಥಾಮಸ್ ರಾಬರ್ಟ್ಸನ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ದ ಡೆಕೋರೇಟಿವ್ ಯೂಸ್ ಆಫ್ ಇಂಡ್ಲೇ ವರ್ಕ್ ಯೂಸಿಂಗ್ ಸೆಮಿ ಪ್ರೀಸಿಯಸ್ ಸ್ಟೋನ್ ಈಸ್ ಕಾಲ್ಡ್. ಸೆಮಿ ಅಂದ್ರೆ ಒಂದು ರೀತಿ ಅದೊಂದು ಸ್ಪೆಷಲ್ ಆದಂಥ ಒಂದು ಶಿಲೆ. ಅದನ್ನು ಏನು ಮಾಡ್ತಾರೆ ಅಂದ್ರೆ ಗೋಡೆಗಳಲ್ಲಿ ಮತ್ತು ಇದ್ರಗಳಲ್ಲಿ ಅಂದ್ರೆ ನಮ್ಮ ಮಾನ್ಯುಮೆಂಟ್ಸ್ಗಳಲ್ಲಿ ಕಟ್ ಪೀಸ್ ಇರ್ತಾವಲ್ಲ, ಅವನು ಜೋಡಿಸ್ಬಿಟ್ಟು ಒಂದು ಸ್ಟೈಲ್ ವರ್ಕ್ ಮಾಡ್ತಾರೆ. ಅದಕ್ಕೆ ಏನಂತಾರೆ ಕೇಳಿದಾರೆ? ಪಿಟ್ರಾಡ್ಯೂರಾ ಅಂತ ಹೇಳಿ. ಏನಂತ ಕರೀತಾರೆ? ಪಿಟ್ರಾಡ್ಯೂರಾ ಅಂತ ಹೇಳಿ ಕರೀತಾರೆ. ಅದನ್ನು ಕೊಟ್ಟಿದ್ದೀನಿ. ಪಿಟ್ರಾಡ್ಯೂರಾ ಬೆಲೆಬಾಳುವ ಕಲ್ಲುಗಳನ್ನು ಜೋಡಿಸಿ ಮಾಡುವ ವಿಶೇಷ ಅಲಂಕಾರಿಕ ಕೆಲಸವನ್ನು ಪಿಟ್ರಾಡ್ಯೂರಾ ಎಂದು ಕರೆಯುತ್ತಾರೆ. ಬೆಲೆಬಾಳುವ ಕಲ್ಲುಗಳನ್ನು ಜೋಡಿಸಿ ಮಾಡುವ ವಿಶೇಷ ಅಲಂಕಾರಿಕ ಕೆಲಸ ಪಿಟ್ರಾಡ್ಯೂರಾ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಟ್ ಫಾರ್ ದ ಫಸ್ಟ್ ಟೈಮ್ ಇನ್ ನ್ಯೂ ಡೆಲ್ಲಿ ವಿತ್ 200 ರಿಪ್ರೆಸೆಂಟೇಟಿವ್ ಆನ್ ದ ಡೇಟ್ ಆಫ್ ಡಿಸೆಂಬರ್ 1946. ಯಾವ ದಿನದಂದು ಮೊದಲ ಅಸೆಂಬ್ಲಿ ಸಭೆಯನ್ನು 1946ಗೆ ದೆಹಲಿದಾಗ 207 ಜನ ಪಾಲ್ಗೊಂಡು ಸೇರ್ತಾರಂತೇಳಿ ಡಿಸೆಂಬರ್ 9 ಗೊತ್ತಿರ್ತೈತೆ ಎಲ್ಲರಿಗೂ. ಡಿಸೆಂಬರ್ 9 ಇಲ್ಲಿ ನೋಡಿ, ಸಂವಿಧಾನ ಸಭೆ ಡಿಸೆಂಬರ್ 9ರಂದು 1946ರಂದು ಸೇರಿದರು. ಡಿಸೆಂಬರ್ 9 1946ರಂದು ಸೇರಿದರು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನು ಕೇಳ್ತಾರೆ ಅವರು. ದ ಫಸ್ಟ್ ಇಂಡಿಯನ್ ಟು ಪಾಸ್ ದ ICS ಎಕ್ಸಾಮಿನೇಷನ್, ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನನ್ನು ಪಾಸಾದ ಮೊದಲ ಭಾರತೀಯ ಯಾರು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ಪಾಸಾದ ಮೊದಲ ಭಾರತೀಯ ವ್ಯಕ್ತಿ ಅಥವಾ ಭಾರತೀಯ ಯಾರಂತ ಕೇಳಿದ್ದಾರೆ. ಇಲ್ಲಿ ಸಿವಿಲ್ ಸರ್ವಿಸ್ ಬಗ್ಗೆನೇ ನಮ್ಮದೊಂದು ಕೊಟ್ಟಿದ್ದೀನಿ. ಇದರಲ್ಲಿ
ICS ಪರೀಕ್ಷೆ ಪಾಸಾದ ಮೊದಲ ಭಾರತೀಯ 1863ರಲ್ಲಿ ಸತ್ಯೇಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು 1863ರಲ್ಲಿ ಏನು ಮಾಡ್ತಾರೆ, ಪಾಸ್ ಆಗ್ತಾರೆ. ಒಬ್ಬರು ಕೊಟ್ಟಾರ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ ಕೊಟ್ಟಾರ, ಇಲ್ಲ, ಅವರು 1869ರಲ್ಲಿ ವಯೋಮಿತಿ ಕಾರಣದಿಂದ ಏನಾಗ್ತಾರೆ, ಅನರ್ಹಗೊಳ್ತಾರೆ. ಅವರ ಅರ್ಹತೆಯನ್ನು ಕೂಡ ರದ್ದು ಮಾಡ್ತಾರೆ. ಅವರು ಪಾಸ್ ಆಗಿಲ್ಲ. ಫಸ್ಟ್ ಪಾಸ್ ಆದವರು ಸತ್ಯೇಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಆಸ್ ಅ ಪಾರ್ಟ್ ಆಫ್ ದ ಇಂಟಿಗ್ರೇಷನ್ ಆಫ್ ಇಂಡಿಯನ್ ಸ್ಟೇಟ್ ಆಪರೇಷನ್ ಪೋಲೋ ವಾಸ್ ಕಂಡಕ್ಟೆಡ್ ಟು ಅನೆಕ್ಸ್. ಅಂದರೆ ಆಪರೇಷನ್ ಪೋಲೋ ಕಾರ್ಯಾಚರಣೆಯನ್ನು ಮಾಡಿ ಯಾವುದನ್ನು ಭಾರತೀಯ ಒಕ್ಕೂಟದಲ್ಲಿ ಯಾವ ಭಾಗವನ್ನು ಸೇರಿಸ್ತಾರೆ ಅಂತ ಕೇಳಿದರೆ ಹೈದರಾಬಾದ, ತ್ರವಂಕೋರ, ಜುನಾಗಢ, ಭೋಪಾಲ ಅಂತ ಐತಿ. ಗೊತ್ತೈತಿ ಯಾವುದು? ಹೈದರಾಬಾದ್. ಇದೇನು ಹೇಳಕತ್ತಲ್ಲ, ಆದ್ರೂ ತೋರಿಸ್ತೇವೆ. ಐತಿ ನಮ್ಮ ಟೆಕ್ಸ್ಟ್ ಆಪರೇಷನ್ ಪೋಲೋ ಕಾರ್ಯಾಚರಣೆ ಪ್ರಾರಂಭವಾದ 108 ಗಂಟೆಗಳ ಕಾಲ ಪೊಲೀಸ್ ಕ್ರಮದ ನಂತರ ಹೈದರಾಬಾದ್ ಸೇನಾನಿ ಎಲ್.ಐ. ಡೋಸ್ ನಿಜಾಮ್ನ ಪರವಾಗಿ ಶರಣಾದನು. ಕ್ಲಿಯರ್ ಐತ್ರಿ? ಹೈದರಾಬಾದ್. ಯಾವುದು? ಹೈದರಾಬಾದ್. ಇನ್ನು ನೆಕ್ಸ್ಟ್ ಕ್ವೆಶನ್ ಕೇಳಿದಾರೆ ನೋಡ್ರಿ. ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಫ್ ಗುಪ್ತಾಸ್ ಕಾಲ್ಡ್ ಬುಕ್ತೀಸ್ ವೇರ್ ರೂಲ್ಡ್ ಬೈ. ಅಂದ್ರೆ ಗುಪ್ತರ ಆಡಳಿತ ವಿಭಾಗಗಳನ್ನ ಭುಕ್ತಿಗಳೆಂದು ವಿಂಗಡಿಸಿದ್ರು. ಅದನ್ನು ಯಾರು ಆಳ್ತಿದ್ರು ಅಥವಾ ಯಾರ ಆಳ್ವಿಕೆಯಲ್ಲಿ ಭುಕ್ತಿಗಳಿದ್ವು ಅಂತ ಕೇಳ್ಯಾರ. ಆಪ್ಷನ್ನು ಕುಮಾರ್ ಮತ್ಯಾಜ, ಉಪರಿಕರು, ವಿಷಯಪತಿ, ರುಜುಕರು ಅಂತೇಳಿ ಆಪ್ಷನ್ ಐತಿ. ನಮ್ಮದು ಬಂದ್ಬಿಟ್ಟು ಸಾಮ್ರಾಜ್ಯವನ್ನು ಹಲವಾರು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಅವುಗಳನ್ನು ಭುಕ್ತಿಗಳೆಂದು ಕರೆಯುತ್ತಿದ್ದರು. ಪ್ರತಿಯೊಂದು ಭುಕ್ತಿಯನ್ನು ವಿಷಯ ಭೋಗ ಎಂದು ವಿಂಗಡಿಸಲಾಗಿತ್ತು. ಇದನ್ನು ಅಧಿಸ್ಥಾನ ಪಟ್ಟಣ ಎಂದು ಕರೆಯಲಾಗ್ತಿತ್ತು. ಸಣ್ಣ ಮಟ್ಟವು ವಿತಿಯಾಗಿದ್ದು ಅದನ್ನು ತಹಶೀಲನ್ನು ಪ್ರತಿನಿಧಿಸುತ್ತಿದ್ದು. ಉಪರಕನ ಅಡಿಯಲ್ಲಿ ಭುಕ್ತಿ ಐತೆ ನೋಡ್ರಿ. ಉಪರಕನ ಅಡಿಯಲ್ಲಿ ಭುಕ್ತಿ. ಕ್ಲಿಯರ್ ಐತೆ? ಹಾಗಾದ್ರೆ ಆಪ್ಷನ್ ಬಿ ಉಪರಿಕ ಆನ್ಸರ್. ಯಾವುದು? ಉಪರಿಕ ಆನ್ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಹರ್ಷವರ್ಧನ ಸೌತ್ವರ್ಡ್ ಮಾರ್ಚ್ ವಾಸ್ ಅಪೋಸ್ಡ್ ಎಟ್ ದ ನರ್ಮದಾ ರಿವರ್ ಬೈ ದ ಚಾಲುಕ್ಯನ್ ರಿವರ್. ಆಲ್ರೆಡಿ ಹೇಳಿದ್ದೇನೆ ಇದನ್ನು. ಎರಡನೇ ಪುಲಿಕೇಶಿ ಎಲ್ಲಿ ಐಹೊಳೆ ಶಾಸನ ಹೇಳುವಾಗಲೇ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಮತ್ತೇನು ಅದನ್ನು ಹೇಳಲ್ಲ. ನೆಕ್ಸ್ಟ್, ದ ಪಾರಮಾರ ರೂಲರ್ ಹೂ ರೋಟ್ ಸಮರಾಂಗನ ಸೂತ್ರಧಾರ ಅ ವರ್ಕ್ ಆನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಹೌದು, ವಾಸ್ತುಶಿಲ್ಪಕ್ಕೆ, ಅದರಲ್ಲೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸಮರಾಂಗನ ಸೂತ್ರಧಾರ ಅನ್ನುವಂಥ ಕೃತಿಯನ್ನು ಪಾರಮಾರರ ಯಾವ ಅರಸ ಬರೆದಾನಂತ ಕ್ವೆಶನ್ ಕೇಳ್ಯಾರ. ಸಿಂಧೂ ರಾಜ, ಮುಂಜ, ಭೋಜ, ಉಪೇಂದ್ರ. ನೋಡೋಣ ಅದ್ರ ಬಗ್ಗೆ. ಭೋಜ 1010ರಿಂದ 1055, ಸ್ವತಃ ಕವಿಯಾಗಿದ್ದು 24 ಗ್ರಂಥಗಳನ್ನು ರಚಿಸಿದ್ದು, ಕವಿರಾಜ್ ಎಂಬ ಬಿರುದನ್ನು ಪಡೆದಿದ್ದ. ಆತನ ಪ್ರಮುಖ ಕೃತಿಗಳೆಂದರೆ ಸರಸ್ವತಿ ಕಂಠಾಭರಣ, ಆಯುರ್ವೇದ ಸರ್ವೇಶ್ಯ, ತತ್ವ ಪ್ರಕಾಶ, ರಾಜಮೃಗಾಂಡ, ಯುಕ್ತಿ ಕಲ್ಪತರು ಮತ್ತು ಸಮರಾಂಗನ ಸೂತ್ರಧಾರ. ಯಾವುದು? ಸಮರಾಂಗನ ಸೂತ್ರಧಾರ ಬಂತ. ಬರೆದವ್ರು ಯಾರು? ಭೋಜ. ಯಾರು ಬರ್ದಾರ? ಭೋಜ ಬರ್ದಾನ. ಹಾಗಾದರೆ ಆಪ್ಷನ್ ಭೋಜ. ನೆಕ್ಸ್ಟ್, ರುದ್ರಮ್ಮಾದೇವಿ ರೂಲ್ಡ್ ಓವರ್ ಕಿಂಗ್ಡಮ್. ಅಂದ್ರೆ ರುದ್ರಮ್ಮಾದೇವಿ ಈ ಕೆಳಗಿನ ಯಾವ ಮನೆತನವನ್ನು ಆಳಿದಳು ಅಂತ ಕೇಳ್ಯಾರ. ಹೊಯ್ಸಳ, ಯಾದವ, ಕಾಕತೀಯ, ಪಾಂಡ್ಯನ್. ಆನ್ಸರ್ ಬಂದ್ಬಿಟ್ಟು ಕಾಕತೀಯ ರುದ್ರಮ್ಮಾದೇವಿ. ಓಕೆ, ಎಲ್ಲೂ ಮಿಕ್ಸ್ ಆಗ್ಯದ, ಅದನ್ನು ಹಾಕಿದ್ದೆ, ಇರಲಿ, ಬರ್ತೀನಿ ವಿಷಯಕ್ಕೆ. ನೆಕ್ಸ್ಟ್ ನೋಡ್ರಿ, ಸುಲ್ತಾನ್ ಆಫ್ ಡೆಲ್ಲಿ ಹೂ ಡಿಡ್ ನಾಟ್ ಬಿಲಾಂಗ್ ಟು ಸಯ್ಯದ್ ಡೈನಾಸ್ಟಿ. ಈ ಕೆಳಗಿನ ಯಾವ ದೆಹಲಿ ಸುಲ್ತಾನ ಸಯ್ಯದ್ ಮನೆತನಕ್ಕೆ ಅಥವಾ ಸಯ್ಯದ್ ಸಂತತಿಗೆ ಸಂಬಂಧಿಸಿಲ್ಲ. ಖೀಜರ್ ಖಾನ್, ಆಲಂ ಶಾ, ಮುಬಾರಕ್ ಶಾ, ಕೈಕುಬಾದ್ ಅಂತ ಹೇಳಿ 4 ಆಪ್ಷನ್ ಅದಾರ. ಇದ್ರೊಳಗೆ ಯಾರು ಸಂಬಂಧಿಸಿಲ್ಲ ಕೇಳ್ಯಾರ. ಸಯ್ಯದ್ ಸಂತತಿ ಸ್ಥಾಪಕ ಬಂದ್ಬಿಟ್ಟು ಯಾರು? ಖೀಜರ್ ಖಾನ್ ಅದಾನ, ಮುಬಾರಕ್ ಶಾ ಅದಾನ, ಮೊಹಮ್ಮದ್ ಶಾ ಅದಾನ, ಅಲಾವುದ್ದೀನ್, ಆಲಂ ಶಾ ಅದಾನ. ಹಂಗಾದ್ರೆ ಕೈಕುಬಾದ್ ಇಲ್ಲ ಇದರಲ್ಲಿ. ಯಾರಿಲ್ಲ? ಕೈಕುಬಾದ್ ಇಲ್ಲ. ಇಲ್ಲಿ ಯಾರ್ಯಾರು ಅದಾರ? ಖೀಜರ್ ಖಾನ, ಅಲಾವುದ್ದೀನ್, ಆಲಂ ಶಾ, ಮುಬಾರಕ್ ಶಾ ಅದಾರ. ಆನ್ಸರ್ ಬಂದ್ಬಿಟ್ಟು ಕೈಕುಬಾದ್ ಇಲ್ಲ. ಯಾರಿಲ್ಲ? ಕೈಕುಬಾದ್. ನೆಕ್ಸ್ಟ್, ದ ಚೋಳ ಮೊನಾರ್ಕ್ ಹೂ ಡಿಫೀಟೆಡ್ ದ ವೆಸ್ಟರ್ನ್ ಚಾಲುಕ್ಯನ್ ರೂಲರ್ ಬಟ್ ಡೈಡ್ ಇನ್ ದ ಬ್ಯಾಟಲ್ ಆಫ್ ಕೊಪ್ಪಂ. ಈ ಕೆಳಗಿನ ಯಾವ ಚೋಳ ರಾಜನನ್ನು ವೆಸ್ಟರ್ನ್ ಚಾಲುಕ್ಯನ್ ಅರಸ ಸೋಲಿಸ್ತಾನ. ಆ ಯುದ್ಧದಲ್ಲಿ ಆತ ವೀರಮರಣ ಹೊಂದ್ತಾನೆ. ಯಾವ ಯುದ್ಧ? ಕೊಪ್ಪಂ ಯುದ್ಧದಲ್ಲಿ. ಯಾರು ಅವನು ಸೋತವ? ಯಾರು ಕೇಳಿದಾರ? ರಾಜೇಂದ್ರ ಫಸ್ಟ್, ರಾಜಾದಿರಾಜ,
ವೀರ ರಾಜೇಂದ್ರ ಕುಲೋತ್ತುಂಗ ಫಸ್ಟ್. ಓಕೆ, ಇಲ್ಲಿ ಐತೆ ನೋಡ್ರಿ, ರಾಜಾದಿರಾಜ ಚೋಳ. ಇಲ್ಲಿ ಕೊಟ್ಟೆ ನೋಡ್ರಿ, ವಿಜಯ ರಾಜೇಂದ್ರ ಚೋಳ ಎಂಬ ಬಿರುದನ್ನು ಹೊಂದಿದ್ದು ಕೊಪ್ಪಂ ಕದನದಲ್ಲಿ ಕಲ್ಯಾಣದ ಚಾಲುಕ್ಯರ ಸೋಮೇಶ್ವರನ ವಿರುದ್ಧ ಹೋರಾಡುತ್ತಲೇ ಯುದ್ಧ ಭೂಮಿಯಲ್ಲಿ ಮರಣ ಹೊಂದಿದನು. ಇದರಿಂದ ಈತನನ್ನು ಎಣೈ ಮೇಲ್ ತುಂಜಿರ್ ದೇವರೆಂದು ಕರೆಯುತ್ತಾರೆ. ಹಾಗಾದರೆ ಯಾರು? ರಾಜಾದಿರಾಜ ಬಂದ್ಬಿಟ್ಟು ಯಾರು? ರಾಜಾದಿರಾಜ. ನೆಕ್ಸ್ಟ್, ಮೊಹಮ್ಮದ್ ಗವಾನ್ ವಾಸ್ ದ ವಕೀಲ್ ಆ್ಯಂಡ್ ವಜೀರ್ ಆಫ್ ದ ಬಹಮನಿ ರೂಲರ್. ಈ ಕೆಳಗಿನ ಯಾವ ಬಹಮನಿ ಆಡಳಿತಗಾರನ ಕಾಲದಲ್ಲಿ ಮೊಹಮ್ಮದ್ ಗವಾನ್ ವಕೀಲ ಮತ್ತು ವಜೀರ್ನಾಗಿದ್ದ? ಮೊಹಮ್ಮದ್ ಶಾ 3, ಯೂಸಫ್ ಆದಿಲ್ ಶಾ, ಕುಲಿ ಕುತುಬ್ ಶಾ, ಮೊಹಮ್ಮದ್ ಶಾ ಫಸ್ಟ್. ನೋಡೋಣ. ಮೊಹಮ್ಮದ್ ಗವಾನ 3 ಸುಲ್ತಾನರ ಆಳ್ವಿಕೆಯಲ್ಲಿ ಸೇವೆ ಸಲ್ಲಿಸಿದನು. 2ನೇ ಅಲ್ಲಾವುದ್ದೀನ್ ಅಹಮದ್ ಶಾ, ಹುಮಾಯೂನ್, 3ನೇ ಮೊಹಮ್ಮದ್ ಶಾ. 2ನೇ ಅಲ್ಲಾವುದ್ದೀನ್ ಅಹಮದ್ ಶಾ, 3ನೇ ಮೊಹಮ್ಮದ್ ಶಾ ಮತ್ತು ಹುಮಾಯೂನ್. ಓಕೆ, ಇಲ್ಲಿ ಯಾರ್ಯಾರು ಅದಾರ? 3ನೇ ಮೊಹಮ್ಮದ್ ಶಾ ಇದಾನ, ಅಲ್ಲಾವುದ್ದೀನ್ ಆಲಂ ಶಾ ಇಲ್ಲ, ಹುಮಾಯೂನ್ ಇಲ್ಲ. ಹಾಗಾಗಿ ಡೈರೆಕ್ಟ್ ನೇರವಾಗಿ ಆಯ್ಕೆ ಮಾಡಿಬಿಡೋದ ಮೊಹಮ್ಮದ್ ಶಾ 3rd. ಯಾರು? ಮೊಹಮ್ಮದ್ ಶಾ 3rd. ನೆಕ್ಸ್ಟ್, ಅಮಾಂಗ್ ದ ಸನ್ಸ್ ಆಫ್ ಶಹಜಹಾನ್ ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಗವರ್ನರ್ ಆಫ್ ಬೆಂಗಾಲ್. ಈ ಕೆಳಗಿನ ಶಹಜಹಾನ್ನ ಮಕ್ಕಳಲ್ಲಿ ಯಾರನ್ನ ಬಂಗಾಳದ ಗವರ್ನರ್ ಆಗಿ ನೇಮಕ ಮಾಡಲಾಗಿತ್ತು? ದಾರಾ ಶಿಕೋ, ಶೂಜಾ ಮತ್ತು ಔರಂಗಜೇಬ್ ಮುರಾದ್ ಅಂತ ಹೇಳಿ 4 ಆಪ್ಷನ್ ಅದಾವ. ನೋಡೋಣ. ಇಲ್ಲಿದೆ ನೋಡಿ, 1639ರಲ್ಲಿ ಶೂಜಾನನ್ನು ಬಂಗಾಳದ ಗವರ್ನರ್ ಆಗಿ ನೇಮಿಸಿದನು. ಯಾರನ್ನ? ಶೂಜಾನನ್. ಹಾಗಾದರೆ ಆನ್ಸರ್ ಯಾವುದು? ಶೂಜಾ. ಯಾವುದು? ಶೂಜಾ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ದ ರಜಪೂತ್ ಸಿಟಿ ವಿಚ್ ವಾಸ್ ರಿನೇಮ್ಡ್ ಆಸ್ ಖಿಜರಾಬಾದ್ ಬೈ ಅಲಾವುದ್ದೀನ್ ಖಿಲ್ಜಿ. ಅಲಾವುದ್ದೀನ್ ಖಿಲ್ಜಿ ಈ ಕೆಳಗಿನ ಯಾವ ರಜಪೂತ ನಗರವನ್ನು ಖಿಜರಾಬಾದ್ ಎಂದು ಮರುನಾಮಕರಿಸಿದ ಅಂತ ಹೇಳೈತಿ? ಜೈಪುರ, ಮೇವಾರ, ಚಿತ್ತೋರ, ರಣಥಂಬೋರ್ ಅಂತ ಹೇಳಿ 4 ಆಪ್ಷನ್ ಅದಾವ. ಇಲ್ಲಿ ಬಂತು ನೋಡ್ರಿ, ಚಿತ್ತೋರ್. ಮಲ್ಲಿಕ್ ಮೊಹಮ್ಮದ್ ಜೈಸಿ ಬರೆದ ಪದ್ಮಾವತ್ ಕೃತಿಯಿಂದ ಶೇರ್ಷಾ ಸೂರಿ ಐತಿ. ಇಲ್ಲಿ ಬಂತು ನೋಡ್ರ, ಚಿತ್ತೋರನ್ನು ವಶಪಡಿಸಿಕೊಂಡು ಅದಕ್ಕೆ ಖಿಜರಾಬಾದ್ ಎಂದು ಅಲ್ಲಾಹನ ಮಗನ ಹೆಸರನ್ನು ಇಡಲಾಯಿತು. ಖಿಜರಾಬಾದ್ ಯಾವುದು? ಚಿತ್ತೋರ. 1303ರಲ್ಲಿ ಯಾವುದನ್ನು? ಚಿತ್ತೋರನ್ನು. 1303ರಲ್ಲಿ ಚಿತ್ತೋರನ್ನು ವಶಪಡಿಸಿಕೊಳ್ಳಲಾಯಿತು. ಚಿತ್ತೋರನ್ನು ವಶಪಡಿಸಿಕೊಳ್ಳಲಾಯಿತು. 800 ಚಿತ್ತೋರ್. ನೆಕ್ಸ್ಟ್, ಅಕ್ಬರ್ ಬಿಲ್ಟ್ ಬುಲಂದ ದರ್ವಾಜಾ ಎಟ್ ಫತೇಪುರ್ ಸಿಕ್ರಿ ಇನ್ ಕಮೆಮೊರೇಷನ್ ಆಫ್ ಹಿಸ್ ವಿಕ್ಟ್ರಿ ಎಟ್ ಕಂದಹಾರ, ಒರಿಸ್ಸಾ, ಸಿಂಧ್, ಗುಜರಾತ್. ಈ ಕೆಳಗಿನ ಯಾವುದರ ಸ್ಮರಣಾರ್ಥವಾಗಿ ಫತೇಪುರ್ ಸಿಕ್ರಿಯಲ್ಲಿ ಅಕ್ಬರ್ ಬುಲಂದರ್ ದರ್ವಾಜಾವನ್ನು ಸ್ಥಾಪಿಸಿದ ಅಂತ ಹೇಳಿ ಕೇಳಿದಾರ? ನೋಡೋಣ ಅದನ್ನು. ಹದಿನೈದುನೂರ 72ರಲ್ಲಿ ಗುಜರಾತಿನ ವಿಜಯದ ನೆನಪಿಗಾಗಿ ಫತೇಪುರ್ ಸಿಕ್ರಿ ನಗರಕ್ಕೆ ಬುನಾದಿ ಹಾಕಿದನು ಮತ್ತು ಬುಲಂದ್ ದರ್ವಾಜಾ ನಿರ್ಮಾಣ ಕೈಗೊಂಡನು. ಹಾಗಾದರೆ ಯಾವುದರ ನೆನಪಾಗಿ? ಗುಜರಾತ್ ವಿಜಯದ ನೆನಪಿಗಾಗಿ. ಯಾವುದರ ನೆನಪಿಗಾಗಿ? ಗುಜರಾತ್ ವಿಜಯದ ನೆನಪಿಗಾಗಿ ಅಂತ ಹೇಳಿ ಐತಿ. ಆಪ್ಷನ್ ಡಿ ಬಂದ್ಬಿಟ್ಟು ಗುಜರಾತ್. ನೆಕ್ಸ್ಟ್, ದ ಸೆಕೆಂಡ್ ಮ್ಯಾಮ್ಲುಕ್ ಸುಲ್ತಾನ್ ಇನ್ ದ ಡೆಲ್ಲಿ ಸುಲ್ತಾನೇಟ್. ನೋಡ್ರಿ ಕ್ವಶನ್ ಹೆಂಗೈತಿ? ಸೆಕೆಂಡ್ ಮ್ಯಾಮ್ಲುಕ್ ಸುಲ್ತಾನ್ ಅಂತೇಳಿ ಯಾರನ್ನು ಕರೀತಾರೆ? ಕುತ್ಬುನ್ ಐಬಕ ಫಸ್ಟ್ ಮ್ಯಾಮ್ಲುಕ್ ಸುಲ್ತಾನ ಅದ. ಸೆಕೆಂಡ್ ಮ್ಯಾಮ್ಲುಕ್ ಸುಲ್ತಾನ್ ಅಂತೇಳಿ ಇಲ್ತಮಿಷ್ನನ್ನು ಕರೀತಾರೆ. ಗುಲಾಮನ ಗುಲಾಮ ಆತ. ಯಾರು? ಗುಲಾಮನ ಗುಲಾಮ ಅಂತ ಹೇಳಿ ಕರೀತಾರೆ ಅವನು. ಸೆಕೆಂಡ್ ಮ್ಯಾಮ್ಲುಕ್. ನೋಡ್ರಿ, ಮೊದಲ ಇಲ್ಬರಿ ಮತ್ತು ಈತ ಸೆಕೆಂಡ್ ಮ್ಯಾಮ್ಲುಕ್ ಆಗಿ ಕೂಡ ಯಾರನ್ನು ಕರೀತಾರೆ ಅಂದ್ರೆ ಇಲ್ತಮಿಷ್ನನ್ನು ಕರೀತಾರೆ. ಮ್ಯಾಮ್ಲುಕ್ ಅಂದ್ರೆ ಗುಲಾಮರ ರಾಜವಂಶವನ್ನ ಗುಲಾಮ. ಈತ ಗುಲಾಮನ ಗುಲಾಮ ಆಗಿದ್ದಾತ. ಯಾರು? ಇಲ್ತಮಿಷ್. ಯಾರನ್ನ? ಇಲ್ತಮಿಷ್ನನ್ನು ಕರೀತಾರೆ. ಸ್ವಲ್ಪ ಮಿಸ್ ಮಾಡಿದ್ರೂ ಅಂಕ ಎತ್ತಾಕೊಂಡು ಹೋಗಿಬಿಡ್ತೈತಿ. ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ, ನೆಡಕ್ಕೆ ತಿಳ್ಕೊಳ್ಳಿಲ್ಲ, ಕ್ವಶನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕ್ವಶನ್ ಹೋಗೇ ಬಿಡ್ತೈತಿ ನಿಮ್ಮದು. ನೆಕ್ಸ್ಟ್, ದ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಇನ್ 1761 ದ ಮರಾಠಾಸ್ ವೇರ್ ಡಿಫೀಟೆಡ್ ಬೈ ದ ಅಫ್ಘನ್ ಲೀಡರ್
1761 ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠರನ್ನು ಯಾವ ಅಫ್ಘನ್ ನಾಯಕ ಸೋಲಿಸಿದನು ಅಂತ ಹೇಳಿ ಕೇಳಿದಾರ. ಗೊತ್ತಿರ್ತೈತಿ ನಿಮ್ಗೆ, ಅಹಮದ್ ಶಾ ಅಬ್ದಾಲಿ. ಯಾರು? ಅಹಮದ್ ಶಾ ಅಬ್ದಾಲಿ ಸೋಲಿಸ್ತಾನ. ಆ ಥರನೂ ನಾವು ನೋಡೋಣ. ಕೊಟ್ಟೇನು ಇಲ್ಲ ಐತೆ ನೋಡಿ. ಮೂರನೇ ಪಾಣಿಪತ್ ಕದನ 1761, ಪಾಣಿಪತ್ ಪ್ರೆಸೆಂಟ್ ಹರಿಯಾಣದಾಗೈತಿ. ಮರಾಠರು ಮತ್ತು ಅಹಮದ್ ಶಾ ಅಬ್ದಾಲಿ ದುರ್ರಾಣಿ, ಅವನ ಹೆಸರೇನು ಕಂಪ್ಲೀಟ್ ಹೆಸರು? ಅಹಮದ್ ಶಾ ಅಬ್ದಾಲಿ ದುರ್ರಾಣಿ. ಈ ಯುದ್ಧದ ನಾಯಕತ್ವವನ್ನು ಬಾಲಾಜಿ ಸಹೋದರ ಸದಾಶಿವರಾವ್ ಭಾವೋ ಏನು ಮಾಡಿದ್ದ? ವಹಿಸಿಕೊಂಡಿದ್ದನು. ಕ್ಲಿಯರ್ ಆಯ್ತು ರೀ? ಅವೆಲ್ಲ ಕ್ವಶನ್ಸ್ಗಳು ಬಂದಾವ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ ಕೇಳ್ಯಾರ ನೋಡಿ. ದ ಸ್ಪೈಸಿಸ್ ಕನ್ಸಿಡರ್ ಆ್ಯಸ್ ದ ಅರ್ಲಿಯೆಸ್ಟ್ ಬೈಪೆಡಲ್ ಹೊಮಿನಿಡ್ಸ್. ಅಂದ್ರೆ ಏನು ಕೇಳಿದಾರೆ ಅಂದ್ರೆ, ಬೈಪೆಡಲ್ ಅಂದ್ರೆ ಬೈಪೆಡಲಿಸಮ್ ಅಂತ ಕರಿತೀವಿ. ಅಂದ್ರೆ ದ್ವಿಪಾದ ಚಲನೆ ಅಂತೇಳಿ ಕನ್ನಡದಾಗ ಹೇಳ್ತಾರೆ. ಆ ದ್ವಿಪಾದ ಚಲನೆಯನ್ನು ಅನುಸರಿಸಿದಂಥ ಮೊದಲ ಹೋಮಿನಿಡ್ಸ್ ತಳಿ ಯಾವುದು ಅಂತ ಹೇಳಿ ಕ್ವಶನ್ ಕೇಳಿದಾರೆ. ಅದ್ರಾಗ ಬಂದುಬಿಟ್ಟು ಹೋಮೋ ಎರೆಕ್ಟಸ್, ಹೋಮೋ ಹೆಬಿಲಿಸ್, ಆಸ್ಟ್ರಲೋಪಿಥೆಕಸ್, ನಿಯಾಂಡರ್ತಲ್ ಅಂತ ಹೇಳಿ ಏನು ಮಾಡಿದಾವ? ಆಪ್ಷನ್ಗಳಿದಾವೆ. ನೋಡೋಣ. ನಾ ಹೇಳೇನು ಫಸ್ಟ್ ಕ್ಲಾಸ್ನಾಗೆ ಹೇಳೇನು ನಿಮಗೆ. ಬೈಪೆಡಲಿಸಮ್, ಆಸ್ಟ್ರಲೋಪಿಥೆಸಿನ್ಸ್ ಐತೆ ನೋಡ್ರಿ. ಆಸ್ಟ್ರಲೋಪಿಥೆಸಿನ್ಸ್ ಒಮ್ಮೆ ಹೇಳಿದ್ನಂದ್ರೆ ಅದು ಮಿಸ್ ಆಗೋದೇ ಇಲ್ಲ. ಆಸ್ಟ್ರಲೋಪಿಥೆಸಿನ್ಸ್ ಅಂತ ಹೇಳಿ ಐತಿ ಮಾನವದ ವರ್ಗೀಕರಣ. ಬೈಪೆಡಲಿಸಮ್ ಅಂದ್ರೆ ದ್ವಿಪಾದ ಚಲನೆ ಹೊಂದಿರುವ ಪ್ರಾಣಿ ಎಂದರ್ಥ. ಅಂದ್ರೆ ಎರಡೂ ಕಾಲ ಮ್ಯಾಗ ನಡಿತೈತಿ. ಮೊದಲು ಮಂಗನಿಂದ ಮಾನವನಾಗುತ್ತೆ. ಮೊದಲು 4 ಕಾಲು ಇರ್ತಾವೆ ಮಂಗಗಳು ನೋಡ್ರಿ ನೀವು. ಯಾವಾಗ ಮನುಷ್ಯ ಆಗ್ತಾನಲ್ಲ ಅವಾಗ ಅದನ್ನು ಬೈಪೆಡಲಿಸಮ್ ಅಂತಾರೆ. ಎಡ ಕಾಲಿನಿಂದ ಬಾಗಿರ್ತಾ ಆದರೆ ಎಡ ಕಾಲನೇ, ಬಾಯಿಗೆ ನಡಿತಿರ್ತಾ ಆದರೆ ಎರಡ ಕಾಲುಗಳನ್ನ ಯೂಸ್ ಮಾಡ್ತಿರ್ತಾನೆ. ಯಾವಾಗ ಪೂರ್ತಿ ಕಡ ನಿಂತು ಬಿಡ್ತಾನಲ್ಲ, ಬಾಗಿದ್ದು ಹೋಗಿ ಸೀದಾ ಆಗ್ತಾನಲ್ಲ, ಅವಾಗ ಹೋಮೋ ಎರೆಕ್ಟಸ್ ಆಗ್ತಾನೆ. ಎರೆಕ್ಟಸ್ ಅಂದ್ರೆ ಸೀದಾ ಶಟದ ನಿಂತಾವ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಾಗ. ಅಂದ್ರೆ ಅದಕ್ಕೆ ಹೋಮೋ ಎರೆಕ್ಟಸ್. ಆದರೆ ಹೋಮೋ ಎರೆಕ್ಟಸ್, ಆಸ್ಟ್ರಲೋಪಿಥೆಸಿನ್ಸ್ ನಂತರ ಬರ್ತಾರೆ ಅವರೆಲ್ಲ. ಈಗ ಫಸ್ಟ್ ಬರೋರು ಯಾರು ಅಂದ್ರೆ ಬೈಪೆಡಲಿಸಮ್ದಾಗ ಆಸ್ಟ್ರಲೋಪಿಥೆಸಿನ್ಸ್. ನೆನ್ಪಿಟ್ಕೋರಿ ನೀವು. ಆ ಕ್ಲಾಸಿಗೆ ಹೇಳಿದ್ರಂದ್ರೆ ನಿಮ್ಗೆ ಗೊತ್ತಾಗಿರ್ತೈತೆ. ಅಲ್ಲಿ ಪೂರ್ತಿ ಡೀಟೇಲ್ಡಾಗಿ ಹೇಳಿಬಿಟ್ಟೆ ಅನ್ನ. ಎಂಥ ಒಬ್ಬ ದೊಡ್ಡ ಕೂಸು ಐತೆ ಅಂದ್ರೂ ಅದಕ್ಕೆ ಅರ್ಥ ಆಗಿರ್ತೈತೆ ಅದು. ಓಕೆ, ಏಯ್ತು ನೋಡ್ರಿ, ಆಸ್ಟ್ರಲೋಪಿಥೆಸಿಕ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ದ ಬ್ರಿಟಿಷ್ ಸೈಂಟಿಸ್ಟ್ ಹೂ ಕಾಯಿಂಡ್ ದ ವರ್ಡ್ ನಿಯೋಲಿಥಿಕ್ ಇನ್ ಹಿಸ್ ಬುಕ್ ಆಂಟಿಕ್ವಿಟಿ ಆಫ್ ಮ್ಯಾನ್. ದ ವಿ ಗಾರ್ಡನ್ ಚಿಲ್ಡ್, ಜಾನ್ ಲುಬಾಕ್, ಬರ್ಬರಾ ಸ್ಟಾರ್ಕ್, ಲೆವಿಸ್ ಬಿನ್ಫೋರ್ಡ್. 4 ಜನ ಕೊಟ್ಟಾರ. ಅಂದ್ರೆ ಈ ಕೆಳಗಿನ ಯಾವ ಬ್ರಿಟಿಷ್ ವಿಜ್ಞಾನಿ ನಿಯೋಲಿಥಿಕ್ ಅನ್ನೋ ಪದವನ್ನು ಮೊದಲ ಬಾರಿಗೆ ಬುಕ್ ಆಫ್ ಆಂಟಿಕ್ವಿಟಿ ಆಫ್ ಮ್ಯಾನ್ದಾಗ ಬಳಸಿದ? ಹಾಗಾದರೆ ಯಾರು ನಿಯೋಲಿಥಿಕ್ಕನ್ನು ಪ್ಯಾಲಿಯೋಲಿಥಿಕ್ ಮತ್ತು ನಿಯೋಲಿಥಿಕ್ ಅಂತ ಡಿವೈಡೇಷನ್ ಮಾಡಿರ್ತಾನಲ್ಲ ಅವನ ಕೊಟ್ಟಿರ್ತಾನೆ ಅದನ್ನು. ಯಾಕಂದರೆ ನಿಯೋಲಿಥಿಕ್ ಕಾನ್ಸೆಪ್ಟನ್ನು ಫಸ್ಟ್ ಟೈಮ್ ಅವ ಏನು ಮಾಡಿರ್ತಾನೆ? ಯೂಸ್ ಮಾಡಿರ್ತಾನೆ. ಹಾಗಾಗಿ ಅವ ಏನು ಮಾಡಿರ್ತಾನೆ ಅಂದ್ರೆ ಬಳಸ್ಕೊಂಡಿರ್ತಾನೆ. ಆತನ ಬಗ್ಗೆ ನೋಡೋಣ. ಐತೆ ನೋಡ್ರಿ, ಜಾನ್ ಲುಬಾಕ್ 1853ರಲ್ಲಿ 2A ಸಿಸ್ಟಮನ್ನು ಏನು ಮಾಡ್ತಾನಂದ್ರೆ ಕಾನ್ಸೆಪ್ಟ್ ಮಾಡ್ತಾನೆ. ಮೊದಲು 3A ಸಿಸ್ಟಮ್ ಕೊಟ್ಟಿದ್ದವು. ಯಾರ ಕೊಟ್ಟವ? ಬೇರೆದವ ಇದ್ದವು. ಅವ ಏನು ಕೊಟ್ಟಿದ್ದ? ಸ್ಟೋನ್ ಏಜ, ಬ್ರೋಂಜ್ ಏಜ, ಐರನ್ ಏಜ ಕೊಟ್ಟಿದ್ದ. ಯಾವಾಗ ಯಾರ ಜಾನ್ ಲುಬಾಕ್ ಕೊಡ್ತಾನಲ್ಲ, ಈತ ಏನು ಮಾಡ್ತಾನಂದ್ರೆ ನವಶಿಲಾಯುಗ ಐತೆ ನೋಡ್ರಿ, ನಿಯೋಲಿಥಿಕ್ ಏಜ್ ಅನ್ನುವಂಥ ಕಾನ್ಸೆಪ್ಟನ್ನು ಕೊಡ್ತಾನೆ. ಫಸ್ಟ್ ಟೈಮ್ ಯೂಸ್ ಮಾಡಿದವನು ಯಾರು? ಜಾನ್ ಲುಬಾಕ್ ಯೂಸ್ ಮಾಡ್ತಾನೆ. ಯಾರು ಯೂಸ್ ಮಾಡ್ತಾರೆ? ಜಾನ್ ಲುಬಾಕ್ ಅವರು ಯೂಸ್ ಮಾಡ್ತಾರೆ ನಿಯೋಲಿಥಿಕ್ ಅನ್ನುವಂಥ ಪದವನ್ನು. ಕ್ಲಿಯರ್ ಆಯ್ತು ರೀ? ಇದೆ ಇಲ್ಲಿ ಜಾನ್ ಲುಬಾಕ್ ಅನ್ನುವಂಥದ್ದು ಇದೆ. ಪ್ರತಿಯೊಂದು ಕ್ವಶನ್ ನಿಮಗೆ ಮಿಸ್ ಆಗಲ್ಲ. ನೆಕ್ಸ್ಟ್ ನೋಡ್ರಿ, ದ ಮೇನ್ ಇಂಪೋರ್ಟ್ಸ್ ಆಫ್ ಹರಪ್ಪನ್ ಕಲ್ಚರ್ ಡು ನಾಟ್ ಇನ್ಕ್ಲೂಡ್. ಹರಪ್ಪನ್ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಆಮದು ಮಾಡ್ಕೊಳ್ತಕ್ಕಂಥ ವಸ್ತುಗಳಲ್ಲಿ ಇದೊಂದು ಸಂಬಂಧಿಸಿಲ್ಲ ಅಂತ ಕೇಳ್ಯಾರ. ಕಾಮನ್ ಆಗೈತಿ. ಇದನ್ನೇನು ಯಾವ ಪ್ರೂಫ್ ತೋರಿಸೋದು ಬೇಕಾಗಿಲ್ಲ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತೈತಿ, ಓದಿರ್ತೀರಿ ನೀವು. ಗೋಲ್ಡ ಮತ್ತು ಟರ್ಕೋಯ್ಸಾ, ಲ್ಯಾಪಿಸ್ ಲ್ಯಾಜುಲಿ ಇವೆಲ್ಲ ಹೇಳೇನಿದ್ರು. ಮತ್ತು ಆಮದು ಬೆಳೆದಿರ್ತಾರೆ ತಾವ ಸ್ವಂತ. ಮತ್ತು ವೀಟ ಬಾರ್ಲಿ ಬೆಳೀತಿರ್ತಾರೆ. ಅವ್ರು ಹೆಂಗೆ ಆಮದು ಮಾಡ್ಕೊಳ್ತಾರೆ? ಅದನ್ನು ರಫ್ತು ಮಾಡ್ತಿರ್ಬೋದು. ಆದರೆ ವೀಟ ಬಾರ್ಲಿ ಇವನ್ನು ಆಮದು ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್, ಋಗ್ವೇದಿಕ್ ಎಕನಾಮಿ ವಾಸ್ ಮೇನ್ಲಿ. ನೋಡ್ರಿ, ಋಗ್ವೇದದ ಆರ್ಥಿಕತೆ ಮೇನ್ಲಿ ಯಾವುದಕ್ಕೆ ಸಂಬಂಧಿಸಿತ್ತು? ಟ್ರೇಡ್ ಓರಿಯೆಂಟೆಡ್ ಅಂದ್ರೆ ವಾಣಿಜ್ಯಾತ್ಮಕವಾಗಿ, ಅಗ್ರಾರಿಯನ್ ಕೃಷಿ, ಪ್ಯಾಸ್ಟೋರಲ್ ಅಂದ್ರೆ ಪಶುಸಂಗೋಪನೆ, ಇಂಡಸ್ಟ್ರಿಯಲ್ ಅಂದ್ರೆ ಕೈಗಾರಿಕೆ ಯಾವುದಿತ್ತು ಅನ್ನೋದನ್ನು ಕೇಳ್ಯಾರ. ಇಲ್ಲಿ ನೋಡ್ರಿ, ಭಾಳ ಅಂದ್ರೆ ಭಾಳ ಎಡವತ್ತೀರ. ಅವ್ರು ಕೇಳಿದ್ದು ಋಗ್ವೇದಿಕ್ ಕೇಳ್ಯಾರ. ಅಂದ್ರೆ ಪೂರ್ವ ವೈದಿಕ ಕಾಲ, ಉತ್ತರ ವೈದಿಕ ಕಾಲ. ನೆನಪಿಟ್ಕೊರಿ, ಉತ್ತರ ವೈದಿಕ ಕಾಲ ಅಲ್ಲ. ಈ ಕಾಲದಲ್ಲಿ ಹಸುಗಳಿಂದ ಭೂಮಿ ಹೆಚ್ಚು ಮೌಲ್ಯಯುತವಾಗಿತ್ತು. ಜಾನುವಾರು ಸಾಕಾಣೆ ಬಳಸಲು ಬದಲಾಗಿ. ಕ್ಲಿಯರ್ ಐತ್ರಿ? ಜಾನುವಾರು ಸಾಕಾಣೆ ನೋಡ್ರಿ ಏನಾಗಿತ್ತು? ಜಾನುವಾರು ಸಾಕಾಣೆ ಋಗ್ವೇದಿಕೆ ಇದ್ದಾರೆ ಅವರು. ಉತ್ತರ ವೈದಿಕ ಕಾಲದಾಗ ಕೃಷಿ ಇತ್ತು. ಆದರೆ ಮೊದಲೇನಿತ್ತು? ಜಾನುವಾರು ಸಾಕಾಣೆ. ಯಾವುದು? ಜಾನುವಾರು ಸಾಕಾಣೆ. ಹಾಗಾಗಿ ಪ್ಯಾಸ್ಟೋರಲ್ ಅನ್ನುವಂಥದ್ದು
ಮೇನ್ ಅವ್ರ ಅಕ್ಯುಪೇಷನ್ ಯಾವುದಾಗಿತ್ತು, ಎಕನಾಮಿಕ್ ಅಕ್ಯುಪೇಷನ ಪ್ಯಾಸ್ಟೋರಲ್ ಅಂದ್ರೆ ಪಶು ಸಂಗೋಪನೆ, ಋಗ್ವೇದಿಕ್ ಪೀರಿಯಡ್ದಾಗ. ಇಲ್ಲಿ ಏನು ಮಾಡ್ತಿರ್ತಾರೆ, ದನಗಳು ಸಾಕೋದಕ್ಕೆ ಏನು ಮಾಡ್ತಾರೆ, ಪಶು ಸಂಗೋಪನೆಗೆ ಒತ್ತು ಕೊಡ್ತಾರೆ. ಅದೇ ನೀವು ಉತ್ತರ ವೈದಿಕ ಕಾಲಕ್ಕೆ ಹೋದ್ರೆ ಕೃಷಿ ಅನ್ನೋದು ಅಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಉತ್ತರ ವೈದಿಕ ಕಾಲದಲ್ಲಿ ಕೃಷಿ ಅನ್ನೋದು ಸ್ಟಾರ್ಟ್ ಆಗಿ ನಿಮ್ಗೆ ಗೊತ್ತಾಗ್ತಿದೆ ಅದ್ರ ಬಗ್ಗೆ ಯಾವ್ಯಾವ ಸಂಸ್ಕೃತಿ ಬರ್ತಾವೆ, ಪಾಟ್ರಿ ಕಲ್ಚರ್ ಯಾವ ಬರ್ತಾವೆ, ಕಬ್ಬಿಣದ ಬಳಕೆ ಹೆಂಗಾಯಿತು ಎಲ್ಲ ಹೇಳೇನಲ್ಲಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಮ್ಯಾಚ್ ಆಫ್ ದ ಫಾಲೋವಿಂಗ್ ಮಹಾಜನಪದಾಸ್ ವಿತ್ ದೇರ್ ಕ್ಯಾಪಿಟಲ್ಸ್. ಈ ಕೆಳಗೆ ಒಂದು ಮಹಾಜನಪದಗಳ ಲಿಸ್ಟ್ ಕೊಟ್ಟಾರ, ರಾಜ್ಯ ಮಹಾಜನಪದ ಅಥವಾ ರಾಜಧಾನಿ ಕೊಟ್ಟಾರ. ಇದಂತೂ ಕಾಮನ್, ಆದ್ರೂ ತೋರಿಸ್ತೇವೆ ನಾವು, ಏನಿಲ್ಲ ಅಡ್ಡಿ ಇಲ್ಲ. ಇಲ್ಲಿ ಕೊಟ್ಟೆ ನೋಡಿ, ಅಂಗ, ಚಂಪಾ, ಕೋಸಲ, ಶ್ರಾವಸ್ತಿ ಇದಾವಲ್ಲ, ಇಲ್ಲೆಲ್ಲನೂ ಕೊಟ್ಟೇನ. ಇದ್ರ ಬಗ್ಗೆ ಚಾಟ ಐತದ ವಿತ್ ಸ್ಪೆಷಲ್ ವಿವರಣೆನೇ ಬೇರೆ ಐತಿ. ಕ್ಲಿಯರ್ ಆಯ್ತಾ? ಇದು ಆನ್ಸರ್ ಕರೆಕ್ಟ್ ಇರ್ತದೆ. ಅಂಗ, ಚಂಪಾ, ಕೋಸಲ, ಶ್ರಾವಸ್ತಿ, ಆವಂತಿ, ಉಜ್ಜಯಿನಿ, ಗಾಂಧಾರ, ತಕ್ಷಶಿಲ. ಕ್ಲಿಯರ್ ಆಯ್ತು ರೀ? ನೆಕ್ಸ್ಟ್, ದ ಗ್ರೇಟೆಸ್ಟ್ ಕಾಂಪಿಟೇಟರ್ಸ್ ಆಫ್ ಶಾತವಾಹನಾಸ್. ಶಾತವಾಹನರಿಗೆ ಯಾರು ಪ್ರತಿಸ್ಪರ್ಧಿಗಳಾಗಿದ್ದರು ಕೇಳ್ಯಾರ. ಶಕರು, ಕುಶಾನರು, ಪಾರ್ಥಿಯನ್ನರು, ಇಂಡೋಗ್ರಿಕ್ಕರು. ಇಲ್ಲಿ ನೀವು ಯಾವ ರೀತಿ ಆನ್ಸರ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಾಗಿಬಿಡ್ತೈತಿ. ಅವರ ಕಾಲಾನುಕ್ರಮಣಿಕೆ ನಿಮಗೆ ನೆನಪಿತ್ತ ಅಂತ ತಿಳ್ಕೊರಿ, ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಆದರೂ ನಾವು ಕೊಟ್ಟೇವೆ, ಪ್ರೂಫ್ ಸಮೇತ ಕೊಡ್ತೇವೆ ನಿಮಗೆ, ಹಂಗೆ ಏನು ಕೊಡೋಂಗಿಲ್ಲ. ಗೌತಮಿ ಪುತ್ರ ಶಾತಕರ್ಣಿ, ಶಕರು ಪ್ರಬಲರಾದರು. ಆಯಿತಾ? ಆಗ ಶಾತವಾಹನರಿಗೆ ಗ್ರಹಣ ಹಿಡಿದಂಗಾಯಿತು. ಶಕರ ಮೇಲೆ ದಾಳಿ ಮಾಡಿ ಶಕರಾಜ ನಹಪಾನ ಮತ್ತು ಋಷಭದತ್ತನನ್ನು ಸೋಲಿಸಿ ಶಕಾರಿ ಎಂಬ ಬಿರುದನ್ನು ಪಡೆದ. ಹಾಗಾದರೆ ಆನ್ಸರ್ ಯಾವುದು ಬಂದ್ಬಿಟ್ಟು ಶಾತವಾಹನರು. ಯಾವ್ದು ಬಂದ್ಬಿಟ್ಟು ಶಕರು. ಶಾತವಾಹನರಿಗೆ ಶಕರು ಏನಾಗಿದ್ರು ಅಂದ್ರೆ ಪ್ರತಿಸ್ಪರ್ಧಿಗಳಾಗಿದ್ದರು. ಇವಿಷ್ಟು ಕ್ವಶನ್ ನಮ್ಮ 50ರಾಗ 49 ಕ್ವಶನ್ಸು ಬಂದಾವ. ಒಂದು ಕ್ವಶನ್ ಬಂದಿಲ್ಲ. ಅದು ಏನು ಕ್ವಶನ್ ಅಂದ್ರೆ ಕುತೂಹಲ ಶಾಲಾ ಅಂದ್ರೆ ಏನಂತ ಹೇಳಿ ಕೊಟ್ಟಾರ. ಅದು ಬಂದುಬಿಟ್ಟು ಬುದ್ಧಿಸಮ್ದಾಗ ಬರ್ತೈತಿ. ಬುದ್ಧಿಸಮ್ದಾಗ ಬಂದುಬಿಟ್ಟು ನಾನ್ ಬುದ್ಧಿಸಮ್ನವರು ಏನು ಮಾಡ್ತಾರಂದ್ರೆ ಸೆಂಟ್ರಲೈಸ್ ಅಂದ್ರೆ ನಾನ್ ಬುದ್ಧಿಸಮ್ ಅಂದ್ರೆ ಬುದ್ಧಿಸಮ್ ಇಲ್ಲದೆ ಇರ್ತಕ್ಕಂಥವ್ರು ತಾವು ಒಂದು ಕೇಂದ್ರದಾಗ ಅಧ್ಯಯನ ಮಾಡ್ತಿರ್ತಾರೆ. ಅವುಗಳನ್ನು ಏನಂತ ಕರೀತಾರೆ ಅಂದರೆ ಕುತೂಹಲ ಶಾಲಾ ಅಂತ ಹೇಳಿ ಕರೀತಾರೆ. ನಾನು ಆಲ್ರೆಡಿ ಕೊಟ್ಟೇನು, ಆದರೂ ಹೆಂಗೆ ಅದನ್ನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡದೇ ಇರೋದರಿಂದ ನಮ್ಮ ಥ್ರೂ ಬಂದೈತಿ ಅಂತ ನಾನು ಹೇಳೋದೇ ಇಲ್ಲ. ಅದು ಈ ಮುಂದಿನ ಕ್ಲಾಸ್ನಾಗ ಹೇಳಿರ್ತೇನೋ, ಆದ್ರೆ ಕೂಡ ನಾ ಅದನ್ನು ಮೆನ್ಷನ್ ಮಾಡೋದೇ ಇಲ್ಲ. ಇಷ್ಟಂತೂ ನಿಜ. ಕ್ಲಿಯರ್ ಆಯ್ತು ರೀ? ಇವೆಲ್ಲ ಕ್ವಶನ್ಗಳು ನಿಮಗೆ ಏನು ಮಾಡಿದ್ದು ನಾನು ದಾಖಲೆ ಮುಖಾಂತರ ಕೊಟ್ಟಿದೆ. ಕ್ಲಿಯರ್ ಆಯ್ತು ರೀ? ನಮ್ಮ ಪ್ರತಿಯೊಂದು ಕ್ಲಾಸ್ಗಳು ಇವೆಲ್ಲ ನಾನು ನಿಮಗೆ ಕಟ್ ಮಾಡಿ ತೋರಿಸಿದ್ದು ನಮ್ಮ ಹಳಿ ನೋಟ್ಸ್ ತೆಗೀನಿ. ಈಗಿನ ಪ್ರೆಸೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ PU ಲೆಕ್ಚರರ್ ಕ್ಲಾಸ್ಗಳಿಗಂತೂ ನೀವು ಅಟೆಂಡ್ ಆದ್ರೆ ಅಂತ ತಿಳ್ಕೊರಿ. ಇವು ಏನೂ ಕ್ವಶನ್ ಅಲ್ಲ. ಆ ಕ್ವಶನ್ ತೆಗ್ತಕ್ಕಂಥವ್ರಿಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲ್ಲ. ಅಷ್ಟೊಂದು ಮಾಹಿತಿ ವಿವರಣಾತ್ಮಕ ವಿವರಣೆಗಳನ್ನು ನಾವೆಲ್ಲನೂ ಕೊಟ್ಟಿದ್ದೀವಿ. ಇನ್ನೂ ಯಾರು ಜಾಯ್ನ್ ಆಗಿಲ್ಲಲ್ಲ, ಜಾಯ್ನ್ ಆಗ್ರಿ. ಯಾಕಂತ ಹೇಳ್ತಿದ್ದೀವಿ ಅಂದ್ರೆ ಆಮೇಲೆ ರಿಕ್ರೂಟ್ಮೆಂಟ್ ಆದಮೇಲೆ ನಾನು ಜಾಯ್ನ್ ಆಗ್ತೇನೆ ಅನ್ನೋರಿಗೆ ಓದೋದಕ್ಕೆ ಟೈಮೇ ಸಿಗಲ್ಲ. ನಮಗೆ ಡೈಲಿ 2 ಅವರ್ ಕ್ಲಾಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡೋದಕ್ಕೆ 4ರಿಂದ 5 ತಿಂಗಳು ಹಿಡಿಯೈತೆ. ಇನ್ನು ನೀವು ಅದನ್ನು ಕೇಳಿಕೊಂಡು ನೀವು ಓದಿ ಅರ್ಥ ಮಾಡಿಕೊಂಡು ಇದನ್ನು ಮಾಡ್ತೇನೆ ಅಂದ್ರೆ ಸಾಧ್ಯವಾಗದ ಮಾತು. ಮತ್ತು ಈಗ ಏನು ರೆಡಿ ಆಗ್ತಕ್ಕದಾರಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಕೊಡಬೇಕಂದ್ರೆ ನಿಮಗಂತೂ ಅದು ಸಾಧ್ಯವೇ ಆಗೋದಿಲ್ಲ. ಮೋಸ್ಟ್ ಆಫ್ ಆಲ್ ಕರೆಯೋದೇ 1 ಡಿಕೇಡ್ ಒಂದು ಸಲ ಕರೀತಾರೆ. ಕರೆಯೋದೇ ಅಷ್ಟೇ 100 ಒಳಗೆ ಫಸ್ಟ್ ಇರ್ತಾವೆ. ಅಂಥದ್ರೊಳಗೆ ನೀವು ನಾನು ರಿಕ್ರೂಟ್ಮೆಂಟ್ ಆದಮೇಲೆ ಕರೆದ ಮೇಲೆ ಕರಿತೀನೋ ಫೈಟ್ ಮಾಡ್ತೀನೋ ಅನ್ನೋದನ್ನು ಕನಸಿನ ಮಾತು ಬಿಟ್ಬಿಡಿ. ಅವಕಾಶ ಪದೇ ಪದೇ ಸಿಗಲ್ಲ. ಇವೆಲ್ಲ ಹೆಂಗೆ ದಶಕದಾಗ ಒಮ್ಮೆ ಆಗ್ತಕ್ಕಂಥ ನೋಟಿಫಿಕೇಷನ್. ಇನ್ನೊಮ್ಮೆಗೆ ನೀವು ಕರೆಯೋದಕ್ಕಂದ್ರೆ ನಿಮ್ಮದು ಏಜ್ ಡೇಟ್ ಬಾರೋ ಆಗಿರ್ತದೆ, ಮುದುಕರು ಆಗಿರ್ತೀರ ಆಲ್ಮೋಸ್ಟ್. ಕಾಂಪಿಟೇಷನ್ ಕೊಡೋದಂತೂ ಸೆಕೆಂಡರಿ. ಈಗಿದ್ದಾಗನ ಆಮೇಲೆ ಏನು ಮಾಡ್ತೀರಿ, ನಮ್ಮ ಟೀಮಿಂದ ಜಾಯಿನ್ ಇಷ್ಟು ಜನ ಅದು ಅಂತೇಳಿ ನಾವು ಒಂದು ಸಕ್ಸಸ್ ಮೀಟ್ ಮಾಡ್ತಿರ್ತೀವಲ್ಲ, ಅವಾಗ ಚಡ್ಪಡಿಸೋದು ಸರ್ ನಾ ಮಾಡ್ಬೇಕು ಅಂದ್ಕೊಂಡಿದ್ದೆ ರೀ, ಆದರೂ ಸಾಧ್ಯವಾಗಲಿಲ್ಲ ರೀ, ಮುಂದಿನ ಕ್ಲಾಸ್ ಅಥವಾ ಮುಂದಿನ ರಿಕ್ರೂಟ್ಮೆಂಟ್ನ ಮಾಡ್ತೇನೆ ರೀ. ಮುಂದಿನ ರಿಕ್ರೂಟ್ಮೆಂಟ್ದಾಗ ನೀವೇ ಇರಲ್ಲ, ಇಲ್ಲಿ ಫೈಟ್ ಮಾಡೋಕ್ಕೆ ಏನು ಮಾಡ್ತೀರಿ ನೀವು? ಹಾಗಾಗಿ ಈಗಲೇ ನೀವು ನೋಡಿ, ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಕಾಲ್ಫರ್ಮ್ ಆಗೋಕ್ಕೆ ಟೈಮ್ ಐತಿ. ಇವತ್ತು ಓದಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅಂದ್ರೆ ಮುಗಿಸೋಕೆ 3ರಿಂದ 4 ತಿಂಗಳು ಬೇಕು ನಿಮ್ಗೆ. ತಡ ಮಾಡಿದೆ ನಾನು ಹೇಳ್ತಿದ್ದೀನಲ್ಲ, ಇಡೀ ಇಂಡಿಯಾದಾಗ ನಾವು ಕೊಡ್ತಕ್ಕಂತಹ ಪ್ರಿಪರೇಷನ್ ಮಾಡ್ತಕ್ಕಂತಹ ನೋಟ್ಸ್ ಆಗಲಿ ಕ್ಲಾಸಸ್ ಆಗಲಿ ಯಾರಾದರೂ ಕೊಟ್ಟರೆ ನಮಗೆ ಪ್ರೂಫ್ ಸಮೇತ ತೋರಿಸಿದ್ರೆ ನಿಮಗೆ ಏನು ಮಾಡ್ತೀವಿ ಅಂದರೆ ಫ್ರೀ ಅಡ್ಮಿಷನನ್ನು ಕೊಡ್ತೀವಿ.
ಏನಾದರೂ ಎಕ್ಸಾಮ್ ನಡೆದ್ರೆ ಹೈಯೆಸ್ಟ್ ಕ್ವಶನ್ ಇಡೀ ಇಂಡಿಯಾದಾಗ, ನಾ ಕರ್ನಾಟಕ ಅನ್ನೋದನ್ನು ಹೋಲಿಕೆನ ಮಾಡ್ಕೊಳ್ಳಲ್ಲ, ಇಡೀ ಇಂಡಿಯಾದಾಗ ಹೈಯೆಸ್ಟ್ ಕ್ವಶನ್ ಏನಾದರೂ ಬಂದಿದ್ದರೆ ಅವ್ನು ನಮ್ಮ ಕ್ಲಾಸ್ನಿಂದನೇ ಬಂದಿರ್ತಾವೆ. ಅದಕ್ಕೆ 100% ಗ್ಯಾರಂಟಿ ಕೊಡ್ತೇವೆ ನಾವು. ಬೇರೆ ಯಾರಾದರೂ ಇದ್ದರೆ ನೀವು ಕ್ಲಾಸ್ ನೋಡಕತ್ರ ನೋಡ್ಕೋರಿ ಅವ್ರದ, ನೋಡ್ಕೊಂಡು ನಮಗೆ ಹೇರ್ ಈ ಲೆವೆಲ್ಗೆ ಅಥವಾ ನಮ್ಮಲ್ಲಿ ಯಾರು ತೊಗೊಂಡಾರಲ್ಲ ಅವ್ರನ್ನ ಒಂದು ಸಲ ನೀವು ಎನ್ಕ್ವೈರಿ ಮಾಡ್ಕೊಂಡು ನೀವು ಮಾಡ್ಕೊರಿ ಅಂತ ಹೇಳ್ತೀವಿ. ಭಾಳ ಹೇಳಕ್ಕೆ ಹೋಗಲ್ಲ. ಇಲ್ಲೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೇವಿ. ಏನಾದರೂ ಡೌಟ್ಸ್ ಇದ್ರೆ ಮೊದಲು ನಮ್ಮ ಜೊತೆ ಮಾತಾಡ್ಕೊಂಡು ನೀವು ಅಡ್ಮಿಷನನ್ನು ಪಡಿಬಹುದು. ಕ್ಲಿಯರ್ ಆಯಿತಾ? ಎಲ್ಲ ನಿಮ್ಮ ಅಡ್ಮಿಷನ್ಗೆ ಅನುಕೂಲ ತಕ್ಕಂಥ ಸಿಸ್ಟಮ್ ಮಾಡಿದ್ದೀವಿ. ಪ್ರತಿದಿನ ಕ್ಲಾಸಸ್ ಇರ್ತಾವೆ, ವಿತ್ PDF ನೋಟ್ಸು ಇರ್ತಾವೆ, ಅವೈಲೇಬಿಲಿಟಿ ಎಲ್ಲ ಇರುತ್ತೆ. ನೀವು ಅಂದ್ಕೊಂಡಿರ್ತೀರಿ ಇಂಥ ಪುಸ್ತಕ ನಾವು ಓದತ್ತೇನೋ, ಅಂಥ ಪುಸ್ತಕ ನಾವು ಓದತ್ತೇನೋ. ನೀವು ಎಂಥ ಪುಸ್ತಕ ಓದತ್ತೀರಿ ಅನ್ನೋದು ನಮಗೆ ಗೊತ್ತೈತಿ, ಆದರೂ ಕೂಡ ಅದರಿಂದ ಕ್ವಶನ್ ಬರೋದಿಲ್ಲ ಅಂತಲೂ ನಮಗೆ ಗೊತ್ತೈತಿ. ಒಂದು ಸರ್ತಿ ವಿಸಿಟ್ ಕೊಟ್ಟು ನೋಡಿರಿ, ಕ್ಲಾಸಸ್ಸನ್ನು ತೊಗೊಂಡು ನೋಡಿರಿ. ಆಮೇಲೆ ನಿಮಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಾಂದ್ರೆ ನಾವು ಅಮೌಂಟ್ ರಿಟರ್ನೂ ಮಾಡ್ತೀವಿ. ಓಕೆ, ಇಲ್ಲಿಗೆ ನಮ್ಮ ಕ್ಲಾಸ್ಗಳನ್ನು ಕೊನೆಗೊಳಿಸ್ತೀವಿ. ಹೆಚ್ಚಿನ ಮಾಹಿತಿ ಬೇಕಾದರೆ ಕೊಟ್ಟಂಥ ಕ್ಲಾಸ್ಗಳನ್ನು ಅಥವಾ ನಂಬರನ್ನು ಕಾಲ್ ಮಾಡಿಬಿಟ್ಟು ನೀವು ಪಡ್ಕೊಳ್ಬಹುದು. ಏನು ಮಾಡ್ಬೋದು, ಕೊಟ್ಟಂಥ ನಂಬರನ್ನು ತಗೊಂಡು ನೀವು ಇನ್ನೊಂದು ಸರ್ತಿ ಡಿಸ್ಪ್ಲೇ ಮ್ಯಾಗ ನಿಮ್ಗೆ ನಂಬರ್ ಕಾಣಲಿಲ್ಲ ಅಂದ್ರೆ ಭೀ ಹೇಳ್ತೀನಿ, ತಗೋರಿ. 8549092963. ಓಕೆ, ಥ್ಯಾಂಕ್ ಯು.